2028ರ ವಿಧಾನಸಭಾ ಚುನಾವಣಾ ಅಭ್ಯರ್ಥಿ ವಿಚಾರ. ಸ್ಥಳೀಯ ಬಿಜೆಪಿಯಲ್ಲಿ ರಾಜಕೀಯ ಕೋಲಾಹಲ, ಜೋರಾದ ಮುಖಂಡರ ಬೀದಿ ರಂಪಾಟ. ಸರ್ಕಾರಿ ನೌಕರರ ಸಂಘದ ಆಸ್ತಿ ವಿಚಾರ. ಹಾಲಿ ಮಾಜಿ ಅಧ್ಯಕ್ಷರ ಶೀತಲ ಸಮರ, ಬೀದಿಗೆ ಬಿದ್ದ ಬಡ ಕುಟುಂಬ. ಕೋಟಿ ಕೋಟಿ ಆಸ್ತಿ ಇದ್ದರೂ ಒಂಟಿ ಜೀವನ, ನಿರೀಕ್ಷೆಗೆ ನಿಲುಕದ ವಿಧಿಯಾಟ, ರೈಲಿಗೆ ಸಿಲುಕಿ ವೃದ್ಧ ದಾರುಣ ಸಾವು. ಚಿಂತಾಮಣಿಗೆ ಬರಲಿರುವ ಟ್ರಕ್ ಟರ್ಮಿನಲ್, ರಿಪೇರ್ ಬೇರ್ಗೊಳಾಂಗಣ, ಕ್ರೀಡಾಂಗಣ, ಎಲ್ಲಾ ರೀತಿಯ ಸಿದ್ಧತೆ ನಡೆಯುತ್ತಿದೆ. ಸಚಿವ ಸುಧಾಕರ್. ನಮಸ್ಕಾರ, ಎಂಎಂಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. ಅದೊಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪ್ರಭಾವ ಜೋರಾಗಿಯೇ ಇತ್ತು. ಅಲ್ಲಿನ ಕಾಂಗ್ರೆಸ್ ಪಕ್ಷದ ನಾಯಕ ಪಕ್ಷ ತೊರೆದು ಬಿಜೆಪಿಗೆ ಬಂದ್ಮೇಲೆ ಕ್ಷೇತ್ರವೆಲ್ಲ ಕೇಸರಿಮಯವಾಗಿದ್ದು, ಈಗ ಅದೇ ನಾಯಕನ ವಿರುದ್ಧ 2028ರ ಚುನಾವಣೆಯ ಬಿಜೆಪಿ ಟಿಕೆಟ್ಗಾಗಿ ಸಮರ ಸಾರಿದ್ದು ಸ್ವಪಕ್ಷದವರೇ ಬೀದಿ ರಂಪಾಟ ಕೇಳಿದ್ದಾರೆ. ಅದೇನು ಕತೆ ಅಂತೀರಾ? ಈ ವರದಿ ನೋಡಿ. ಚಿಕ್ಕಬಳ್ಳಾಪುರ ಜನ ಅವ್ನು ಇಷ್ಟಪಡಬೇಕು, ಒತ್ತಾಯವನ್ನಾಗಬೇಕು ಮತ್ತು ಲೋಕಸಭಾ ಸದಸ್ಯರ ಆಶೀರ್ವಾದ ಕೂಡ ಇರಬೇಕು. ಖಂಡಿತವಾಗಿ ಕೂಡ ಇಂಥವರು ಅಧಿವೇಶನಕ್ಕೆ ಬಂತು ಅಂದರೆ ಮಾತಾಡೋದಕ್ಕೆ ಮತ್ತು ಜನಗಳ ಸೇವೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಮುಂದಿನ ಚುನಾವಣೆ ಬೆಳವಣಿಗೆ ಬಗ್ಗೆ ಒಂದು ವಿಚಾರವನ್ನು ಹೇಳ್ತಾರೆ. ಮುಂದಿನ ಶಾಸಕರು ಯಾರು ಅಂತ ನಮ್ಮ ನಾಯಕರಾದ ಡಾಕ್ಟ್ರು ಸುಧಾಕರ್ ಅಣ್ಣ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ ಮೇಲೆ ಏನೆಲ್ಲ ಅಭಿವೃದ್ಧಿಗಳು ಮಾಡಿದ್ದಾರೆ, ಯಲಹಂಕ ವಿಶ್ವನಾಥ ಅಣ್ಣ ಅವ್ರಿಗೆ ಮಾಹಿತಿ ಸ್ವಲ್ಪ ಕೊರತೆ ಇದ್ದಂಗಿದೆ. ಅವ್ರಿಗೆ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಇನ್ಯಾರಿಗೂ ಅವ್ರ ಮನೆಯವ್ರಿಗೆ ಕೊಡ್ಬೇಕಾ ನಿಮಗೆ? ಯಾಕೆ ಬೇರೆಯವ್ರು ಯಾರು ನಿಮ್ಮ ಜೊತೆ ಬುಜುಕ್ ಕೊಟ್ಟು ಕೆಲಸ ಮಾಡಿಲ್ವಾ? ಕಷ್ಟ ಬಿದ್ದಿದ್ದ ದುಡ್ಡುಗಳು ತಗೊಂಬಂದು ಖರ್ಚು ಮಾಡಿ ಪಕ್ಷ ಕಟ್ಟಿಲ್ವಾ? ಎಸ್, ಚಿಕ್ಕಬಳ್ಳಾಪುರ ರಾಜಕೀಯಕ್ಕೆ 2013ರಲ್ಲಿ ಎಂಟ್ರಿ ಕೊಟ್ಟಿದ್ದ ಡಾಕ್ಟರ್ ಕೆ ಸುಧಾಕರ್ ಅವರು ಸಂಕ್ರಾಂತಿ ಹಬ್ಬಕ್ಕೆ ರಂಗೋಲಿ ಸ್ಪರ್ಧೆಗಳ ಕಾರ್ಯಕ್ರಮಗಳ ಮೂಲಕ ಪ್ರತಿ ಮನೆಗೆ ಪರಿಚಯವಾದಂತಹ ನಾಯಕ. ಮೊದಲಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ಪಡೆದು ಅತ್ಯಧಿಕ ಮತಗಳಿಂದ ಗೆದ್ದು ಬೇಗಿದ್ರು. ಇನ್ನು ಎರಡನೇ ಬಾರಿ ಕಾಂಗ್ರೆಸ್ ಪಕ್ಷದಿಂದಲೇ ಸ್ಪರ್ಧಿಸಿ ಗೆದ್ದು ಕಾರಣಾಂತರಗಳಿಂದ ಕಾಂಗ್ರೆಸ್ ಬಿಟ್ಟು ಬಿಜೆಪಿ ಪಕ್ಷ ಸೇರಿದ್ರು. ಇನ್ನು ಬಿಜೆಪಿಯಿಂದ ಡಾಕ್ಟರ್ ಕೆ ಸುಧಾಕರ್ ಅವರು ಬೈ ಎಲೆಕ್ಷನ್ ಅಲ್ಲಿ 80,000ಕ್ಕೂ ಹೆಚ್ಚು ಮತಗಳನ್ನು ಪಡೆದು ಕಮಲವನ್ನು ಅರಳಿಸಿದ್ರು. ಇದಾದ ಬಳಿಕ 2023ರಲ್ಲಿ ನಡೆದ ಚುನಾವಣೆಯಲ್ಲಿ 11,000 ಮತಗಳ ಅಂತರದಿಂದ ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ಸೋಲನ್ನು ಅನುಭವಿಸಿದ್ರು. ಆದರೆ ಈ ಸೋಲು ಸಹಿಸಲಾರದ ಸುಧಾಕರ್ ಎಂಪಿ ಚುನಾವಣೆಗೆ ಟಿಕೆಟ್ ಪಡೆಯೋಕೆ ಹರಸಾಹಸ ಪಟ್ಟರು. ಅಂದು ಯಲಹಂಕ ಶಾಸಕ SR ವಿಶ್ವನಾಥ್ ಅವರು ತಮ್ಮ ಮಗ ಅಲೋಕ್ ವಿಶ್ವನಾಥ್ಗೆ ಲೋಕಸಭಾ ಟಿಕೆಟ್ ಕೇಳಿದ್ರು. ಈ ಕಡೆ ಸಂಸದ ಸುಧಾಕರ್ ಅವರು ಸಹ ತನಗೂ ಟಿಕೆಟ್ ಬೇಕು ಅಂತ ಹೇಳಿದ್ರು. ಈ ವೇಳೆ ಮಾತುಕತೆ ನಡೆಸಿ ಒಪ್ಪಂದ ಮಾಡಿಕೊಂಡಿದ್ರು. ಅಂದು ವಿಧಾನಸಭಾ ಚುನಾವಣೆಗೆ ಮತ್ತೆ ಬರೋದಿಲ್ಲ ಅಂತ ಡಾಕ್ಟರ್ ಕೆ ಸುಧಾಕರ್ ಅವರು ಹೇಳಿದ್ರಂತೆ. ಇನ್ನು ವಿಶ್ವನಾಥ್ ಅವರು ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಅವರು ಅತ್ಯಧಿಕ ಮತಗಳಿಂದ ಗೆಲ್ಲುವುದಕ್ಕೆ ಅವರು ಸಹ ಕಾರಣವಾಗಿದ್ದರು. ಇನ್ನು ಕೆಲವು ದಿನಗಳ ಹಿಂದೆ ಸಂಸದ ಸುಧಾಕರ್ ಅವರು ಸುದ್ದಿಗೋಷ್ಠಿ ನಡೆಸಬೇಕಾದ್ರೆ ರಾಜ್ಯದ ಚುನಾವಣೆಯಲ್ಲಿ ಸ್ಪರ್ಧಿಸುವ ಹಿಂಟ್ ಕೊಟ್ಟಿದ್ದ ವಿಚಾರ ಸದ್ದು ಮಾಡಿತ್ತು. ಈ ವಿಚಾರ ಯಲಹಂಕ ಶಾಸಕ ವಿಶ್ವನಾಥ್ ಕಿವಿಗೂ ಬಿದ್ದಿತ್ತು. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಸಂದೀಪ್ ರೆಡ್ಡಿ ಅವರು ನಡೆಸಿದ ಹೊದಿಕೆಗಳ ವಿತರಣೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ವೇಳೆ ವಿಶ್ವನಾಥ್ ಅವರು ಸಂಸದ ಸುಧಾಕರ್ ಅವರು ಕೇಂದ್ರದ ಮಟ್ಟದಲ್ಲಿ ಇದ್ರೇನೆ ಒಳ್ಳೆಯದು, ಮುಂದಿನ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಲಿ, ನಮ್ಮ ಸಹಕಾರ ಕೊಟ್ಟು ಗೆಲ್ಲಿಸಿ ಕೇಂದ್ರ ಸಚಿವರನ್ನಾಗಿಸುವ ತಾಕತ್ತು ಅವರಿಗಿದೆ, ವಿಧಾನಸಭಾ ಚುನಾವಣೆಗೆ ಈ ಬಾರಿ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಅಂಥವರಿಗೆ ಟಿಕೆಟ್ ನೀಡಬೇಕು ಅನ್ನುವಂತಹ ಮಾತುಗಳನ್ನ ಆಡಿದ್ರು. ಇಂಥವ್ರು ಮುಂದಿನ ದಿನಗಳಲ್ಲಿ ಇವ್ರಿಗೆ ಟಿಕೆಟ್ ಕೊಡಿಸುವಂತ ಪ್ರಯತ್ನ ಮಾಡ್ತೀರಾ ನಿಮ್ಮ ಕಡೆ? ನೋಡ್ರಿ, ಒಂದು ಈಗ ಯುವಕರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿ ನೋಡಿರ್ಬೋದು 45 ವರ್ಷದ ವಹಿಸಿರ್ತಕ್ಕಂಥವ್ರನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷನ ಮಾಡವ್ರೆ. ನರೇಂದ್ರ ಮೋದಿ ಅವ್ರ ಕೈಲಿ ಇರ್ತಕ್ಕಂಥದ್ದು ಯುವಕರಿಗೆ ಅಧಿಕಾರವನ್ನು ಕೊಡಬೇಕು, ಜವಾಬ್ದಾರಿಯನ್ನು ಕೊಡಬೇಕು ಅಂತೇಳಿ. ಈಗಿನ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಈಗಾಗಲೇ MP ಆಗಿದ್ದಾರೆ. ಈ ಕ್ಷೇತ್ರದಲ್ಲಿ ಬೇರೆ ಇನ್ಯಾರು ಗೋಚರಿಸ್ತಾ ಇಲ್ಲ ಅಲ್ಲ ಕಡೆಗೆ. ಈಗ ಸಂದೀಪ್ ರೆಡ್ಡಿ ಅವರು ರಾಜಕೀಯಕ್ಕೆ ಬರಬೇಕು ಅಂತ ಏನು ಮೊದಲಿಂದ ಇರಲಿಲ್ಲ. 8 ವರ್ಷದಿಂದ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಮಾಡಿದ್ರು. ನಾನು ಅವ್ರನ್ನ ಪರಿಚಯ ಮಾಡಿಕೊಂಡು ರಾಜಕೀಯಕ್ಕೆ ಓಡಾಡು ಅಂತ ಹೇಳಿದ್ದೀವಿ. ಮುಂದೆ ಖಂಡಿತವಾಗಿ ಕೂಡ ರಾಜ್ಯ ನಾಯಕರು ನಮ್ಮ ವರಿಷ್ಠರ ಕಣ್ಣು ಬಿದ್ದೇ ಬೀಳ್ತದೆ. ಮತ್ತು ಜನಗಳ ಅಭಿಪ್ರಾಯ ಭಾಳ ಪ್ರಮುಖವಾಗಿ ಇಲ್ಲಿನ ಚಿಕ್ಕಬಳ್ಳಾಪುರ ಜನ ಅವ್ನು ಇಷ್ಟಪಡಬೇಕು, ಒತ್ತಾಯವನ್ನಾಗಬೇಕು ಮತ್ತು ಲೋಕಸಭಾ ಸದಸ್ಯರ ಆಶೀರ್ವಾದ ಕೂಡ ಇರಬೇಕು. ಖಂಡಿತವಾಗಿ ಕೂಡ ಇಂಥವರು ಅಧಿವೇಶನಕ್ಕೆ ಬಂತು ಅಂದರೆ ಮಾತಾಡೋದಕ್ಕೆ ಮತ್ತು ಜನಗಳ ಸೇವೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಸರ್, ಈ ಹಿಂದೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ನೀವು ಒಂದು ಹೇಳಿಕೆಗಳನ್ನು ಕೊಡ್ತಿದ್ರಿ. ಇವತ್ತು ಅಂಥವರು ರಾಜಕಾರಣಕ್ಕೆ, ರಾಷ್ಟ್ರೀಯ ರಾಜಕಾರಣಕ್ಕೆ ಅವಶ್ಯಕ, ಅವ್ರು ಮಿನಿಸ್ಟರ್ ಆಗಬೇಕು ಅಂತ ಕೂಡ ಹೋಗ್ತಿದ್ದೀರಿ. ಏನು ನೋಡ್ರಿ, ಇದು ಸಹಜವಾಗಿ ಇರ್ತದೆ. ನಾನು ಹೇಳಿದ್ದೀನಲ್ಲ, ನಮ್ಮ ಮಗನಿಗೆ ಸೀಟ್ ಸಿಗಲಿಲ್ಲ ಅಂದಾಗ ನಾವು ವಿರೋಧ ಮಾಡಿರೋದು ನಿಜ ಅಲ್ಲ. ಅದು ಒಂದು ಸರಿ ಹೈಕಮಾಂಡ್ ತೀರ್ಮಾನ ಮಾಡಿದ್ಮೇಲೆ ನಾವು ದೂಸರ ಮಾತಾಡೋಕ್ಕೆ ಹೋಗಲ್ಲ. ಮಾತಾಡಿದ್ರೆ ರಿಯಾಕ್ಟ್ ಮಾಡ್ತೀವಿ ಬಿಟ್ಟರೆ ನಾವು ಎಲ್ಲೂ ಕೂಡ ಆಗಿಲ್ಲ. ಅವರು ನಮ್ಮ ಗೌರವಾನ್ವಿತ ಸಂಸದಸರು,
ನಾನು ಹೇಳಿದ್ದೀನಿ, ಮುಂದಕ್ಕೂ ಅವರ ಲೋಕಸಭಾ ಸದಸ್ಯರಾಗಬೇಕು. ನಾವು ಯಾರನ್ನೂ ಕ್ಯಾಂಡಿಡೇಟ್ ಹಾಕಲ್ಲ, ಅವ್ರನ್ನೇ ಗೆಲ್ಸ್ಕೊಂಬರ್ತೀವಿ. ಮತ್ತು ನಮ್ಮ ಕ್ಷೇತ್ರಕ್ಕೆ ಬರುವಂಥದ್ದು ಬೇಡ, ಸುಮ್ಮನೆ ಅನೌನ್ಸ್ ಮಾಡಿದ್ರೆ ಸಾಕು, ಅವ್ರು ಗೆಲ್ಸ್ಕೊಂಬರ್ತೀವಿ. ಮತ್ತು ಅವರು ಎಲ್ಲ ಅರ್ಹತೆ ಇರ್ತಕ್ಕಂಥವ್ರು, ಪಾರ್ಲಿಮೆಂಟಲ್ಲಿ ಕೂಡ ಮಾತಾಡುವಂಥ ಭಾಷೆ ಮೇಲೆ ಪಾಂಡಿತ್ಯ ಇದೆ. ಸೊ ಅವರಲ್ಲಿ ಮಂತ್ರಿ ಆಯಿತು ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಯಲಹಂಕ ಸೇರಿದಂಗೆ ಒಂದಷ್ಟು ಅಭಿವೃದ್ಧಿ ಆಗ್ಬೋದು ಅಂತಕ್ಕಂಥದ್ದು ನಮ್ಮ ಆಸೆ. ಯಾಕಂದರೆ ಇಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ 3 ಬಾರಿ ಇಲ್ಲಿ ಗೆದ್ದಿದೆ, ಯಾರು ಕೂಡ ಮಂತ್ರಿ ಆಗಲಿಲ್ಲ. ಈ ಭಾಗದಲ್ಲಿ ಮುಂದೆ ಒಬ್ಬ ಒಕ್ಕಲಿಗ ನಾಯಕ ಅವಕಾಶ ಸಿಗ್ಬೋದು ಅಂತಕ್ಕಂಥದ್ದು. ಸೊ ಅವರಲ್ಲಿ ಮುಂದುವರಿಲಿ ಅಂತೇಳಿ ನಮ್ಮ ಬಯಕೆ. ಸರ್, ಇಲ್ಲಿ ಯಾವುದೋ ಒಂದು ತಪ್ಪು ಅರ್ಥದ ಕಾರಣದಿಂದ ಲೋಕಸಭಾ ಸದಸ್ಯರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದರು. ಅದಾದಮೇಲೆ ಬದಲಾವಣೆ ಆಯಿತು. ಅದ ಮೇಲೆ ನಾವೇನು ಕೂಡ ಮಾತಾಡಲಿಲ್ಲ. ಏನು ಜವಾಬ್ದಾರಿಯನ್ನು ತಗೊಂಡೇ ಪಾರ್ಟಿ ಕೆಲಸ ಕಾಡಬೇಕು ಅಂತಿಲ್ಲ. ಈಗೆಲ್ಲ ಇಷ್ಟು ಜನ ಕಾರ್ಯಕರ್ತರು ಬಂದವರು ಯಾರಿಗೆ ಜವಾಬ್ದಾರಿ ಐತೆ? ಕೆಲಸ ಮಾಡ್ತಾರೆ. ಸಂದೀಪ್ ರೆಡ್ಡಿ ಒಬ್ಬ ಜಿಲ್ಲಾಧ್ಯಕ್ಷನಿಗೆ ಏನು ಜವಾಬ್ದಾರಿ ಆಯಿತೋ ಅದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಏನು ಅಧಿಕಾರ ತಗೊಂಡೇ ನಾವು ಮಾಡಬೇಕು ಅಂತಿಲ್ಲ. ಮುಂದೆ ದಿನ ಒಳ್ಳೆಯದಾಗ್ತದೆ. ಇನ್ನು ಯಾವಾಗ ಯಲಹಂಕ ಶಾಸಕ SR ವಿಶ್ವನಾಥ್ ಅವರು ಚಿಕ್ಕಬಳ್ಳಾಪುರ ವಿಧಾನಸಭಾ ಚುನಾವಣೆಯ ಟಿಕೆಟ್ ವಿಚಾರವಾಗಿ ಸಂಸದ ಸುಧಾಕರ್ ಅವರನ್ನ ತಳ್ಳಿ ಹಾಕಿದ್ರು, ಇತ್ತ ಚಿಕ್ಕಬಳ್ಳಾಪುರ ಬಿಜೆಪಿ ರಾಜಕೀಯ ವಲಯದಲ್ಲಿ ಬೆಂಕಿ ಹತ್ಕೊಂಡು ಧಗಧಗನೆ ಉರಿಯುತ್ತಿದೆ. ಸಂಸದ ಸುಧಾಕರ್ ಅವರ ಬೆಂಬಲಿಗರು ಬೆಂಕಿ ಉಂಡಗಳನ್ನೇ ಉಗುಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಶಾಸಕ ವಿಶ್ವನಾಥ್ ಅವರು ಮಾಹಿತಿ ಇಲ್ಲದೆ ಮಾತನಾಡಿದ್ದಾರೆ. ಸಂಸದ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಪಕ್ಷವನ್ನ ಕಟ್ಟಿದವರು. ಮುಂಬರುವ ವಿಧಾನಸಭಾ ಚುನಾವಣೆಗೆ ಟಿಕೆಟ್ ಕೊಡಬೇಕು, ಇಲ್ಲಿನ ಜನರ ಸೇವೆ ಮಾಡಬೇಕು ಅಂತ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ರು. ಮುಂದಿನ ಚುನಾವಣೆ ಬೆಳವಣಿಗೆ ಬಗ್ಗೆ ಒಂದು ವಿಚಾರವನ್ನು ಹೇಳ್ತಾರೆ, ಮುಂದಿನ ಶಾಸಕರು ಯಾರು ಅಂತ. ಆ ವಿಚಾರವಾಗಿ ನಾವು ಎಲ್ಲ ನಮ್ಮ ನಗರದ ಮುಖಂಡರು ಎಲ್ಲ ವಿಚಾರವಾಗಿ ಒಂದು ಮಾತಾಡಬೇಕು ಅಂತ ಹೇಳ್ಬಿಟ್ಟು ನಾವು ಇವತ್ತು ಸೇರಿರ್ತಕ್ಕಂಥದ್ದು. ಇವತ್ತು ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು, ಕೋಲಾರ ಜಿಲ್ಲೆ ಆಗ್ಬೋದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಆಗ್ಬೋದು, ಈ 3 ಭಾಗದಲ್ಲಿ ನಮ್ಮ ನಾಯಕರಾದ ಡಾಕ್ಟ್ರು ಸುಧಾಕರ್ ಅಣ್ಣ ಅವರು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ ಮೇಲೆ ಏನೆಲ್ಲ ಅಭಿವೃದ್ಧಿಗಳು ಮಾಡಿದ್ದಾರೆ, ಏನು ಪಕ್ಷಕ್ಕೆ ಬಂದ ಮೇಲೆ ಎಷ್ಟೆಲ್ಲ ಪಕ್ಷ ಸಂಘಟನೆ ಮಾಡಿದ್ದಾರೆ ಅಂತೇಳ್ಬಿಟ್ಟು ಮೊನ್ನೆ ಬಂದಿರತಕ್ಕಂಥ ಯಲಹಂಕ ವಿಶ್ವನಾಥ್ ಅಣ್ಣವ್ರಿಗೆ ಮಾಹಿತಿ ಸ್ವಲ್ಪ ಕೊರತೆ ಇದ್ದಂಗಿದೆ. ನಾನು ಅವ್ರಿಗೆ ಹೇಳೋ ಅಂಥ ಅಷ್ಟು ದೊಡ್ಡವನು ಆಗಿ ಬೆಳೆದಿಲ್ಲ, ಆದರೆ ಇಲ್ಲಿನ ವಾಸ್ತವಾಂಶಗಳು ಅವ್ರಿಗೆ ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ನಾವೆಲ್ಲ ಮುಖಂಡರುಗಳು ಸೇರಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು. ಇವತ್ತು ಎಲ್ಲ ಸಾರ್ವಜನಿಕರು ಎಲ್ಲ ಮಾತಾಡ್ಕೊತಾ ಇದ್ದಾರೆ, ಎಲ್ಲ ಪಕ್ಷದ ಮುಖಂಡರುಗಳು ಮಾತಾಡ್ಕೊತಾ ಇದ್ದಾರೆ. ಇವತ್ತು ನಮ್ಮ ಮೆಡಿಕಲ್ ಕಾಲೇಜ್ ಸಂಪೂರ್ಣ ಆಗಬೇಕಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣವರು MLA ಆಗಿ ಆಗಬೇಕು. ಅದಕ್ಕೋಸ್ಕರ ವಿಶ್ವನಾಥ್ ಅಣ್ಣವರು ಯಾವ ದೃಷ್ಟಿ ಇಟ್ಕೊಂಡು ಹೇಳಿದ್ರೋ ಗೊತ್ತಿಲ್ಲ, ಮುಂದಿನ MLA ಇನ್ನೊಬ್ಬರು ಅಂತ. ಇಲ್ಲಿ ಅವರ ನಾಯಕತ್ವ ಎಷ್ಟು ಬೆಳೆಸ್ಕೊಂಡಿದ್ದಾರೆ, ರಾಜ್ಯದಲ್ಲಾಗ್ಬೋದು ರಾಷ್ಟ್ರದಲ್ಲಾಗ್ಬೋದು. ನಮ್ಮ ಸುಧಾಕರ್ ಅಣ್ಣವರು ಅಂಥ ನಾಯಕನಿಗೆ ಇಷ್ಟು ಅಭಿವೃದ್ಧಿ ಮಾಡಿರೋ ಅಂಥವ್ರನ್ನೇ ಬಿಟ್ಟು ಬೇರೆಯವರು ಹೆಸರು ಹೇಳ್ತಕ್ಕಂಥದ್ದು ವಿಶ್ವನಾಥ್ ಅವರು ಹೇಳಿದ್ದಾರೆ. ಇದಕ್ಕೆ ನಾವು ಯಾವುದೇ ರೀತಿ ನಾವು ಒಪ್ಪ ಅಂತ ಮಾತಿಲ್ಲ. ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಅನಿವಾರ್ಯ ಆಗಿದೆ, ಏನು ಅಭಿವೃದ್ಧಿ ಕುಂಠಿತ ಆಗಿದೆ. ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣ ಅವರು ಇಲ್ಲಿ ನೆಕ್ಸ್ಟು ಅವರೇ ಶಾಸಕರಾಗಿ ಬರಬೇಕಂತೇಳ್ಬಿಟ್ಟು ನಾವೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. ತಿರ್ಗಾ ಏನು ಅದು ಒಂದು ಶಾಸಕ ಒಂದು ಚುನಾವಣೆಯಲ್ಲಿ ಟಿಕೆಟ್ ಅಂದರೆ ನಮ್ಮ ಕೈಯಲ್ಲಿ ಏನಿಲ್ಲ, ಎಲ್ಲ ಹೈಕಮಾಂಡ್ ಕೈಯಲ್ಲಿದೆ. ಹೈಕಮಾಂಡ್ ಏನು ತೀರ್ಮಾನ ತಗೊತಾರೋ ಅದು ಬದ್ಧವಾಗಿದೆ. ಅಂದರೆ ಹೈಕಮಾಂಡ್ಗೆ ಚಿಕ್ಕಬಳ್ಳಾಪುರ, ಕೋಲಾರ, ಬೆಂಗಳೂರು ಗ್ರಾಮಾಂತರ ಒಂದು ಪಕ್ಷ ಅಭಿವೃದ್ಧಿ ಆಗಬೇಕಂದ್ರೆ ಡಾಕ್ಟರ್ ಸುಧಾಕರ್ ಅವರು ಶಕ್ತಿ ಎಷ್ಟು, ಅವರ ಸಂಘಟನೆ ಏನು, ಒಬ್ಬರು ನಾಯಕರನ್ನ ಬೆಳೆಸ್ಬೇಕಂದ್ರೆ ಅವರು ಎಷ್ಟು ಒತ್ತು ಕೊಟ್ಟಿದ್ದಾರೆ, ಹಗಲಿರುಳು ಅವ್ರು ಎಷ್ಟು ಕಷ್ಟ ಬಿದ್ದಿದ್ದಾರೆ ಅನ್ನೋದು ಸ್ವಲ್ಪ ಅವ್ರು ಅರ್ಥ ಮಾಡ್ಕೊಬೇಕು. ಇನ್ನು ಯಾವಾಗ ಸಂಸದ ಸುಧಾಕರ್ ಬೆಂಬಲಿಗರು ಯಲಹಂಕ ಶಾಸಕ ವಿಶ್ವನಾಥ್ ವಿರುದ್ಧ ಟಾಂಗ್ ಕೊಟ್ಟರೋ ಇದಕ್ಕೆ ಕೆಂಡಾಮಂಡಲ ಆಗಿರುವ ವಿಶ್ವನಾಥ್ ಅವರ ಬಂಟ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಮತ್ತೆ ಕಿಡಿಕಾರಿದ್ದಾರೆ. ಬಿಜೆಪಿ ಪಕ್ಷದ ಕಾರ್ಯಕರ್ತರು ಪಕ್ಷದ ಕೆಲಸ ಮಾಡಿ ನಂತರ ವ್ಯಕ್ತಿ ಪೂಜೆ ಮಾಡಿ, ಅದು ಬಿಟ್ಟು ಏನೇನೋ ಮಾತಾಡಬೇಡಿ ಅಂತ ಬೆಂಕಿಯ ಕೆಂಡಗಳನ್ನೇ ಕಾರಿದ್ದಾರೆ ಅಂತ ಅವರು ಕೇಳಿದಾಗ ಅದೇ ಸಮಯದಲ್ಲಿ ಅಲೋಕ್ ವಿಶ್ವನಾಥ್ ಅವ್ರಿಗೆ ನಾವು ಟಿಕೆಟ್ ಕೇಳಿ ಸಹಜ. ಒಂದು ಪಕ್ಷ ಅಂದಮೇಲೆ 4-5 ಜನ ಟಿಕೆಟ್ ಕೇಳ್ತಾರ್ರಿ. ಅವ್ರ ಪರವಾಗಿ ಕೆಲಸ ಮಾಡಿದ್ವಿ. ನೀವು ಟಿಕೆಟ್ ತಗೊಂಡು ತಂದಿದ್ದು ಮಾರನೇ ದಿವಸ ನಿಮಗೆ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ನಾವು. ಜ್ಞಾನ ಇಲ್ವಾ ನಿಮಗೆ? ಅದೇ ಸುಧಾಕರ್ ಅವ್ರು ನಮ್ಮ ಮನೆಗೆ ಬಂದು ನಮ್ಮನ್ನು ಕೇಳ್ಕೊಂಡ್ರು. ನಾನು ಅದಕ್ಕೆ ಮೊದಲೇ ಹೇಳಿದ್ನಲ್ಲ, ಫೋನ್ ಮಾಡಿ ಹೇಳಿದ್ದೆ, ನೀವು ಬಂದ್ಲಿ ಬರ್ದಿರೋ ಹೋಗಲಿ, ನರೇಂದ್ರ ಮೋದಿ ಅವ್ರದ್ದು ಇದು ಎಲೆಕ್ಷನ್ನು, ನನ್ನ ದೇಶದ ಎಲೆಕ್ಷನ್ನು, ಸುಧಾಕರ್ ಎಲ್ಲ ಯಾರು ನಿಂತರೂ ಕೆಲಸ ಮಾಡ್ತೀವಿ. ವಿಶ್ವಣ್ಣ ಟಿಕೆಟ್ ಆಗಿದ್ದು ನೆಕ್ಸ್ಟ್ ದಿವಸ ನನ್ನ ಕರೆಸಿದ್ರು, ಮುನ್ರಾಜ್ ಅವ್ರನ್ನ ಕರೆಸಿದ್ರು, ರವಿನಾರಾಯಣ ರೆಡ್ಡಿ ಅವ್ರನ್ನ ಕರೆಸಿದ್ರು, ಇದರಿಂದ ಗೌರಿಬಿದನೂರಿಂದ ಎಲ್ಲರೂ ಕೆಲಸ ಮಾಡಬೇಕು. ಏನಾಗಿದೆ ಟಿಕೆಟ್ಗೆ ಹೋರಾಟ ಮಾಡಿದ್ದಾಗೋಯ್ತು.
ಕೆಲಸ ಮಾಡಬೇಕು ಅಂತ ಹೇಳಿದಾರ್ರಿ. ಕೆಲಸ ಮಾಡಿದ್ದೀವಿ ನಾವು. ಬೇರೆ ಬೇರೆ ಮಾತಾಡೋಕ್ಕೆ ಬರುತ್ತೆ ನಮಗೂ. ಯಾವುದು ಏನು ಪಕ್ಷದ ಒಂದು ಚಟುವಟಿಕೆ ಇರೋ ಅಂಥ ಒಂದು ಜಾಗದಲ್ಲಿ ಏನಂದರೆ ಅದು ಬಂದು ಮಾತಾಡ್ತೀರಾ. ನೆನ್ನೆ ಯಾರೋ ಕೇಳ್ತಿದ್ರು ಕಚೇರಿ ಯಾಕಾಗಿಲ್ಲ, ನಿಮ್ಮದು ಯಾಕೆ ಕಚೇರಿ ಇಲ್ಲ ಅಂತ. ನೀವು ಪತ್ರಕರ್ತ ಕೇಳ್ತಿದ್ರೆ ನಿಮ್ಗೆ ಯಾರಿಗೂ ಮಾತಾಡೋಕ್ಕೆ ಯೋಗ್ಯತೆ ಕೂಡ ಇಲ್ಲ. 5 ವರ್ಷದಿಂದ ಇದೇ ಸುಧಾಕರ್ ಬರೋಕ್ಕೆ ಮೊದಲೇ ನಾವು CS ಐಟ್ನ ಮಾಡಿಸ್ಕೊಂಡು ಪಕ್ಷಕ್ಕೆ ಅಂತ 75 ಲಕ್ಷ ರೂಪಾಯಿ ದುಡ್ಡು ಕಟ್ವಿ, DD ಕಟ್ಟಿ ನಮ್ಗೆ ರಿಜಿಸ್ಟ್ರ್ ಮಾಡಿಸಿದ್ದೀವಿ ರೀ. ಪ್ಲ್ಯಾನ್ ಅಪ್ರೂವಲ್ ತೊಗೊಂಡಿದ್ದೀವಿ. ನಮ್ಮದು ಏನು ಕುಪ್ಪಳ್ಳಿ ಪಂಚಾಯತಿನಲ್ಲಿ ಭವನ ಮಾಡೋದಕ್ಕೆ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೀವು ಬಂದು ನಾವು ಆ ಸೈಟ್ ಬೇಡ ಇನ್ನೇನೋ ಮಾಡ್ತೀವಿ ಅಂತ 5-6 ವರ್ಷ ಆದ್ರೂ ಅದು ಯಾವುದೋ ಸಂಧಿನಲ್ಲಿ ಮಾಡ್ಕೊಂಡಿದ್ದೀರ ನನ್ನ ರಾಷ್ಟ್ರೀಯ ಪಕ್ಷ BJP ಪಕ್ಷದ ಆಫೀಸು. ಇವತ್ತು ಒಂದು ಆಫೀಸ್ ಮಾಡೋಕ್ಕೆ ಯೋಗ್ಯತೆ ಇಲ್ಲ ನಿಮ್ಗೆ ಯಾರಿಗೂ. ದೊಡ್ಡ ದೊಡ್ಡ ಮಾತೇ ಮಾತಾಡ್ತೀರಾ. ಫಸ್ಟ್ ಮನೆ ಕಟ್ರಪ್ಪ, ನಿಮ್ಮ ಮನೆಗಳನ್ನ ಪ್ರಪಂಚ ಕಟ್ಟೋದು ಆಮೇಲೆ ಕಟ್ಟಿರಂತೆ. ಚಿಲ್ಲರೆ ರಾಜಕೀಯ ಮಾಡೋಕ್ಕೆ ನಿಮ್ಗೊಬ್ಬರಿಗೆ ಬರಲ್ಲ. ಬದ್ಧತೆ ಇದೆಯೇನ್ರಿ ನಿಮ್ಗೇನಾದರೂ? ಅದನ್ನೂ ಸಹ ಅವರು ತ್ಯಾಗ ಮಾಡಿ ಯಾರಾದರೂ ಯುವಕರು ಬರಲಿ ಅಂತ ಹೇಳ್ತಿದ್ದಾರೆ. ಏನವ್ರ ಅರ್ಥ? ಆ ಮನುಷ್ಯನ ದೊಡ್ಡತನ ನೀವೇನೋ ಅರ್ಥ ಮಾಡ್ಕೊಂಡಿದ್ದೀರಾ? ಆ ಮನುಷ್ಯನ ಪಾರ್ಟಿ ಬದ್ಧತೆ ನಿಮ್ಗೆ ಗೊತ್ತೇನ್ರಿ? ಯಡಿಯೂರಪ್ಪ ಅಂದರೆ ಅವ್ರಿಗೆ ಪ್ರಾಣ ರೀ. KJP ಮಾಡಿ ಹೋದ್ರು ಬಾ ಅಂತಂದರು. ಹೋದ್ರೇನ್ರಿ ಯಡಿಯೂರಪ್ಪರವ್ರ ಜೊತೆ ವಿಶ್ವನಾಥ್ ಅವರು? ಆವತ್ತು ಗೆಲ್ಲಿ ಸೋಲ್ಲಿ ನಂದು BJP ಅಂತ ನಿಂತ್ಕೊಂಡ್ರು. ವ್ಯಕ್ತಿಯಿಂದ ಹೋಗೋದಲ್ಲ, ಕಾರ್ಯಕರ್ತರ ಪಕ್ಷ ಇದು. ಮಾತು ಮುಂಚೆ ಹೇಳ್ತೀರಾ BJP ಅದು ಓಟ್ ಇರಲಿಲ್ಲ ಇಲ್ಲೇನೋ ಬಂತು ಅಂತ. ಅಣ್ಣ ಜ್ಞಾಪಕ ಇಟ್ಕೊಂಡು ಹೋಗಿ, ಏನಾದರೂ ಡೇಟಾ ಇದ್ರೆ ತೆಗೆದು ನೋಡು, ಗೂಗಲ್ ಮಾಡಿ ನೋಡು. 2019ನಲ್ಲಿ ನಮ್ಮ ಬಚ್ಚೇಗೌಡರು ನಿಂತಾಗ ಯಾರು ನೀವೆಲ್ಲ ಕಾಂಗ್ರೆಸ್ಸಲ್ಲೇ ಇದ್ರಿ. MP ನಿಂತಾಗ 95,000 ಓಟು ಹಿಸ್ಟ್ರಿ. ಅವತ್ತು ದಳ ಕೂಡ ನಮ್ಗೆ ಆಪೋಸಿಟ್. ಅವತ್ತು ದಳ ಮತ್ತು ಕಾಂಗ್ರೆಸ್ ಜೊತೆಗೆ ಹೋಗಿದ್ದು. 95,000 ಹಣ. ಅದಕ್ಕೆ ಮೊದಲು 35,000 MP ಅವ್ರಿಗೆ ಬಂದಿತ್ತು. ರವಿನಾರಾಯಣ ರೆಡ್ಡಿ ಅವರು ಒಬ್ಬರೇ ಒಬ್ಬರು, ನರಸಿಂಹಮೂರ್ತಿ ಅವರು ಒಂದೇ ಒಂದು ಸೀಟ್ ಇದ್ದರೆ ನಮ್ಮದು ZP ಸೀಟು. ಏನೆಲ್ಲ ಮಾಡಿ ಅವತ್ತು ಅಧ್ಯಕ್ಷರು ಮಾಡಿದ್ರು. ಡಾಕ್ಟರ್ ಮಂಜುನಾಥ್ ಅವರು ಏನಿತ್ತು ಏನಿಲ್ವೋ ಅವ್ರು ಪ್ರತಿ ದಿವಸ ದುಡ್ದಿದ್ದಾರ್ರಿ. ಚಿಂತಾಮಣಿ ಮಹೇಶ್ ಹಣ್ಣು ಆವತ್ತಿಂದ ಚಕ್ರ ಕಟ್ಕೊಂಡು ಅವಿಭಜಿತ ಕೋಲಾರ ನಮ್ದು ಏನು ಡಿಸ್ಟ್ರಿಕ್ಟ್ ಇತ್ತು ಅಷ್ಟು ಕಡೆ ತಿರುಗ್ತಾ ಇದ್ರು ರೀ. ಬಂಗಾರಪೇಟೆಯಲ್ಲಿ ನಾವು ಗೆದ್ದಿಲ್ವ BJP? ದೊಡ್ಡಬಳ್ಳಾಪುರದಲ್ಲಿ ಒಂದು ಹಿಂದುಳಿದ ಒಂದು ಯುವಕ ಧೀರಜ್ ಮುನ್ರಾಜ್ ಅವರು, ಒಂದು ಸಣ್ಣ ಯುವಕ ದೊಡ್ಡಬಳ್ಳಾಪುರದಲ್ಲಿ ಹೋಗಿ ಅಂತ ಕಾಂಗ್ರೆಸ್ ಭದ್ರಕೋಟೆಯನ್ನು ಛಿದ್ರ ಮಾಡಿ BJP MLA ಆಗಿಲ್ವಾ? ಅವರು BJP ಅವರು ಸಾಧನೆ ಮಾಡಿದ್ದಲ್ವಾ? ಏನು ನೀವು ಒಬ್ಬರು ಮಾತ್ರ ಆಕಾಶದಿಂದ ಉದುರು ಬಂದುಬಿಟ್ಟಿದ್ದೀರೇನ್ರಿ? ಕಾಂಗ್ರೆಸ್ ಪಕ್ಷ 10 ಹಲವು ಬಾಗ್ಲಾಗಿದೆ. ಅದನ್ನು ನಾವು ಉಪಯೋಗಿಸ್ಕೊಂಡು ಪಕ್ಷ ಕಟ್ಟ ಕೆಲಸ ಮಾಡ್ರಪ್ಪ. ನಾನೇನೋ ಕೆಲಸ ಮಾಡಿದೆ, ನಾನು 1000 ಹೆಲ್ಮೆಟ್ ಕೊಟ್ಟೆ ಅಂತ ಇನ್ಯಾರೋ 20,000 ಹೆಲ್ಮೆಟ್ ಕೊಡ್ತಾರಣ್ಣ. ಅಣ್ಣ ನಿಮ್ಮನ್ನು ನೋಡಿ ಕಾಪಿ ಮಾಡ್ತಾವ್ರಣ್ಣ, ನೀವೇನೋ ಅಲ್ಲಿ ಯಾವುದೋ ಇದಕ್ಕೆ ಇನ್ನೇನೋ ಕಾಪಿ ಮಾಡ್ತಾವ್ರಣ್ಣ ಅಂತಂದರು. ಏನು ಹೇಳಿದೆ ನಾನು? ಯಾರು ಏನೇ ಕಾಪಿ ಮಾಡಲಿ ಏನೇ ಮಾಡಲಿ BJP ಪಕ್ಷಕ್ಕಲ್ಲ ಓಟ್ ಬರೋದು. ಏನು ಸುಧಾಕರ್ ಅವರು ತುಂಬ ಮುತ್ಸದ್ದಿ ರಾಜಕಾರಣಿ ಇದ್ದಾರೆ, ತುಂಬ ಅನುಭವಿ ಆಗಿದ್ದಾರೆ, ಇಲ್ಲಿ ಮಂತ್ರಿಗಳಾಗಿದ್ದಂಥವರು. ಅವರಿಗೆ ವಿಶ್ವನಾಯಕ ವಿಶ್ವಗುರು ನಮ್ಮ ನರೇಂದ್ರ ಮೋದಿ ಅವರ ಜೊತೆ ಕೂತ್ಕೊಂಡು ಕೆಲಸ ಮಾಡುವಂತಹ ಅವಕಾಶ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಅವರು ಮಂತ್ರಿ ಸಹ ಆಗಲಿ. ಅದೇ ರೀತಿ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ಸಂದೀಪ್ ಅಂತ ಯುವಕರು, ಸಂದೀಪೇ ಅಲ್ಲ, ಮತ್ತೆ ಹೇಳ್ತಾ ಇದ್ದೀನಿ, ಸಂದೀಪ್ ಮಾತ್ರ ಅಂತ ಅವ್ರು ಹೇಳಿಲ್ಲ, ಸಂದೀಪ್ ಅಂತ ಯುವಕರು ವಿಧಾನಸಭೆಗೆ ಬರಬೇಕು. ಅದಕ್ಕೆ ಸುಧಾಕರ್ ಅವರು, ನರೇಂದ್ರ ಮೋದಿಯವರು, ವಿಜೇಂದ್ರ ಅಣ್ಣನವರು, ವಿಶ್ವಣ್ಣವರು ಎಲ್ಲರ ಮಾರ್ಗದರ್ಶನ ಇರಬೇಕು ಅನ್ನೋ ಮಾತನ್ನು ಅವ್ರು ಹೇಳಿದ್ರು. ಅದನ್ನು ಕೆಲವರು ತಪ್ಪಾಗಿ ತಿಳ್ಕೊಂಡು ಸಿಕ್ಕಾಪಟ್ಟೆ ಆತಂಕಕ್ಕೆ ಒಳಗಾಗಿ ತುಂಬ ಗಾಬರಿ ಆಗಿದ್ದಾರೆ ಕೆಲವರೆಲ್ಲ. ಯಾವುದೇ ಕಾರಣಕ್ಕೂ ಯಾರೋ ಒಬ್ಬ ನಾಯಕರು ಕೊಡೋಂತಹ ಹೇಳಿಕೆಗಳಿಗೆ ಟಿಕೆಟ್ಗಳು ಅದನ್ನು ಕನ್ಫರ್ಮ್ ಮಾಡೋದಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗಿದ ತಕ್ಷಣ ನಾನು ಕಾಂಗ್ರೆಸ್ಗೆ ಓಡೋಗ್ತೀನಿ ಅಂತ ಬಂದಿದ್ದಲ್ಲಪ್ಪ. ಎಷ್ಟು ಸಲ ನಿನಗೆ ನಾನು ಸಮಾಧಾನ ಮಾಡಿದ್ದೀನಿ. ಕಾಂಗ್ರೆಸ್ಗೆ ಹೊಟ್ಟೋಗೋಣ ಅಂತ ಹೇಳಿದ್ದು ಯಾರು? ಗಜೇಂದ್ರ. ಬೇಡಪ್ಪ ನಿನಗೆ ಭವಿಷ್ಯ ಇದೆ ಅಂತ ಹೇಳಿದ್ದು ಯಾರು ಅವತ್ತು? ಯಾರ ಮೇಲೆ ನೀನು ಮುನ್ಸ್ಕೊಂಡಿದ್ದು? ಪಾಪ ಇದೇ ಸುಧಾಕರ್ ಮೇಲೆ. ಸುಧಾಕರ್ ಅವ್ರ ವಿರುದ್ಧ ನಾವು ಯಾವತ್ತೂ ಷಡ್ಯಂತ್ರ ಮಾಡಿಲ್ಲ, ಸುಧಾಕರ್ ವಿರುದ್ಧ ನಾವು ಯಾವತ್ತೂ ಕೆಲಸ ಮಾಡಿಲ್ಲ. ಒಟ್ಟಾರೆ 2028ರಲ್ಲಿ ನಡೆಯಲಿರುವ ವಿಧಾನಸಭಾ ಚುನಾವಣೆಗೆ ಈಗಲೇ ಚಿಕ್ಕಬಳ್ಳಾಪುರ ವಿಧಾನಸಭಾ BJP ಟಿಕೆಟ್ ವಿಚಾರವಾಗಿ ಸ್ವಪಕ್ಷದವರೇ ಬೀದಿಗೆ ನಿಂತು ರಂಪಾಟ ಮಾಡಿಕೊಳ್ತಾ ಇರತಕ್ಕಂಥದ್ದು ಸಾರ್ವಜನಿಕರಿಗೆ ಒಳ್ಳೆಯ ಮನರಂಜನೆಯನ್ನೇನೋ ಕೊಡ್ತಾ ಇದೆ. ಆದರೆ ಇದರ ನಡುವೆ ಕಾಂಗ್ರೆಸ್ನೊಳಗೆ ಏನು ಲೆಕ್ಕಾಚಾರ ನಡೀತಾ ಇದೆ ಅನ್ನೋದು ಇನ್ನಷ್ಟೇ ಆಚೆಗೆ ಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.
ಸರ್ಕಾರಿ ನೌಕರರ ಸಂಘದ ಆಸ್ತಿ ಲೀಸ್ ವಿಚಾರವಾಗಿ ಮಾಜಿ ಮತ್ತು ಹಾಲಿ ಅಧ್ಯಕ್ಷರ ನಡುವಿನ ಶೀತಲ ಸಮರ ಈಗ ತಾರಕಕ್ಕೇರಿದೆ. ಇಬ್ಬರ ಜಿದ್ದಾಜಿದ್ದಿನ ನಡುವೆ 16 ವರ್ಷಗಳಿಂದ ವ್ಯಾಪಾರವನ್ನೇ ನಂಬಿಕೊಂಡಿದ್ದ ಕುಟುಂಬವೊಂದು ಬೀದಿಗೆ ಬರುವಂತಾಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕು ನೌಕರರ ಸಂಘದ ಕಟ್ಟಡದಲ್ಲಿನ 2 ಅಂಗಡಿ ಮತ್ತು 1 ಹೋಟೆಲ್ ಅನ್ನು 2012ರಲ್ಲಿ ಅಂದಿನ ಅಧ್ಯಕ್ಷ ಬಂಗವಾದಿ ನಾಗರಾಜ್ ಅವರು ಪ್ರಮೋದ್ ಕುಮಾರ್ ಎಂಬುವವರಿಗೆ ಲೀಸ್ಗೆ ನೀಡಿದ್ರು. 2023ರವರೆಗೆ ಲೀಸ್ ಸತತವಾಗಿ ನವೀಕರಣಗೊಳ್ಳುತ್ತಾ ಬಂದಿತ್ತು. ಪ್ರಮೋದ್ ಅವರು ಒಟ್ಟು 4,25,000 ರೂಪಾಯಿಯನ್ನ ಲೀಸ್ ಮೊತ್ತವಾಗಿ ಪಾವತಿಸಿದ್ದು, ಇದಕ್ಕೆ ಸಂಬಂಧಿಸಿದ ದಾಖಲೆಗಳು ಸಂಘದ ರಿಜಿಸ್ಟರ್ನಲ್ಲಿಯೂ ಇವೆ ಎನ್ನಲಾಗಿದೆ. ಲೀಸ್ ಅವಧಿ ಇನ್ನು 1.5 ವರ್ಷ ಬಾಕಿ ಇರುವಾಗಲೇ ಹಾಲಿ ಅಧ್ಯಕ್ಷ ಬೈರೇಗೌಡ ಅವರು ಹೋಟೆಲ್ಗೆ ಬೀಗ ಹಾಕಿದ್ದಾರೆ ಎಂಬುದು ಸಂತ್ರಸ್ತ ಪ್ರಮೋದ್ ಕುಮಾರ್ ಅವರ ಗಂಭೀರ ಆರೋಪ. ಹಣವನ್ನ ಮಾಜಿ ಅಧ್ಯಕ್ಷರ ಬಳಿಯೇ ವಸೂಲಿ ಮಾಡಿಕೊಳ್ಳಿ, ಇಲ್ಲಿ ನಿಮಗೆ ಜಾಗವಿಲ್ಲ ಎಂದು ಬೆದರಿಕೆ ಹಾಕಲಾಗುತ್ತಿದೆ. ಪೊಲೀಸ್ ಠಾಣೆಗೆ ದೂರು ನೀಡಿದ್ರೂ ಪ್ರಯೋಜನವಾಗುತ್ತಿಲ್ಲ ಎಂದು ಪ್ರಮೋದ್ ಕಣ್ಣೀರು ಹಾಕಿದ್ದಾರೆ. ಈ ಆರೋಪಕ್ಕೆ ಸಂಬಂಧಿಸಿದಂತೆ ಮಾಜಿ ಅಧ್ಯಕ್ಷ ಬಂಗವಾದಿ ನಾಗರಾಜ್ ಅವರು ಹಾಲಿ ಅಧ್ಯಕ್ಷರ ವಿರುದ್ಧ ಕಿಡಿಕಾರಿದ್ದಾರೆ. ಸಂಘದ ಮೇಲಂತಸ್ತು ನಿರ್ಮಿಸಲು ಸಮಿತಿಯ ಒಪ್ಪಿಗೆಯ ಮೇರೆಗೆ ಹಣ ಪಡೆದು ಲೀಸ್ಗೆ ನೀಡಲಾಗಿತ್ತು. ಆ ಹಣದಲ್ಲೇ ಕಟ್ಟಡ ನಿರ್ಮಾಣವಾಗಿದೆ. ಹಾಲಿ ಅಧ್ಯಕ್ಷರು ದ್ವೇಷ ಸಾಧನೆ ಮಾಡುತ್ತಿದ್ದಾರೆ. ಅವರಿಗೆ ತಾಕತ್ತಿದ್ರೆ ಬಹಿರಂಗ ಸಭೆಗೆ ಬರಲಿ. ಅವರು ಒಬ್ಬ ಅನಾಮಿಕ ಅಧ್ಯಕ್ಷ ಎಂದು ಹರಿಹಾಯ್ದಿದ್ದಾರೆ. ನಾವು ನೌಕರ ಸಂಘ ಅಧ್ಯಕ್ಷ ಆದಮೇಲೆ ಸುಮಾರು 15 ವರ್ಷಗಳ ಹಿಂದುಗಡೆ ಈ ಮೇಲಂತಸ್ತು ಕಟ್ಟೋದಕ್ಕೆ ನಾವೆಲ್ಲ ಕಾರ್ಯಕಾರಿ ಸಮಿತಿ ಸಭೆ ಸೇರಿ ಈ ರವಿ ಹತ್ರ 4,25,000 ತೊಗೊಂಡಿದ್ದೀವಿ. ತೊಗೊಂಡು ರವಿಗೆ ಮೆಸ್ ಕೊಟ್ಟಿದ್ದೀವಿ, ಮೇಲ್ಗಡೆ ಕೊಟ್ಟಿದ್ದೀವಿ. ಏನು ಖಾಲಿ ಇರೋದಂದರೆ ಯಾವಾಗ ಅವ್ರು ದುಡ್ಡು ವಾಪಸ್ ಕೊಟ್ಟರೆ ಅವ್ರು ಖಾಲಿ ಮಾಡೋದಂತಿದೆ. ನಾನು ವರ್ಷನೂ ರೆಸಲ್ಯೂಷನ್ ಮಾಡಿ ಇವರಿಗೆ ಮುಂದುವರ್ಸಿ ಕೊಟ್ಟಿದ್ದೀನಿ. ನಾನು ಈಗ ಸೊಂಡಪೇಟೆಯವರು 7 ಬಿಲ್ಡಿಂಗ್ಲೂ 55,000 ಮೊದಲೇ ಹಾಕಿಬಿಟ್ಟಿದ್ರು. ಕೆಳಗಡೆ 7 ಬಿಲ್ಡಿಂಗ್ ಕೂಡ. ಅದು ಕಾರಣ ನಾವು ಹಿರಿಯರ ಟೀಚರ್ಸ್ ಕೂಡ ಅದು ಇಲ್ಲೇ ಧನ್ಯವಾದ ಕೊಟ್ಟರು. ಅವ್ರ ಮುಂದೆ ಹೇಳಿದ್ರಲ್ಲ, ಹಾಗೆ ಹಿಂದೆ ಹಾಕಿರೋದು ನಾವು ಅಲ್ಲಿಗೂ ನಾನು 3 ರೂಮ್ ಬಿಡಿಸಿದ್ದೀನಿ. ಮೇಲ್ಗಡೆ ಅಂತಸ್ತಾರೆ ದುಡ್ಡು ಕೊಟ್ಟಿದ್ದೀನಿ, ಮೇಲ್ಗಡೆ ಬಿಲ್ಡಿಂಗ್ ಕಟ್ಟಿದ್ದೀನಿ, ಇವ್ರು ಕೊಟ್ಟಿದ್ದೀನಿ. ಇವ್ರು ದೌರ್ಜನ್ಯದಿಂದ ಇವ್ರ ಒಳಗಡೆ ಸೇರಿಸಿರ ಬೀಗ ಹಾಕಿದ್ದಾನೆ. ಈಗ ಅವ್ನು ನಮ್ಮನ್ನು ಕೇಳಿದ್ದಾನೆ, ಆತ ನಾನು ಕೇಳಿದ್ದಾನ ಡಾಕ್ಯುಮೆಂಟ್ ಕೊಡುವಂಥ. ಜಿಲ್ಲಾಧ್ಯಕ್ಷ ಕೇಳಿದ್ದಾರೆ, ಜಿಲ್ಲಾಧ್ಯಕ್ಷಕ್ಕೆ ಕೊಡ್ತಾಯಿದ್ದೀನಿ. ಈಗ ಜಿಲ್ಲಾಧ್ಯಕ್ಷ ನಾನು ಕೇಳಿದ್ದಾರೆ ಡಾಕ್ಯುಮೆಂಟ್ ಕೊಡುವಂಥ. ಈತ ಯಾಕೆ ಕೇಳಲಿಲ್ಲ? ಈತ ನನ್ನ ನಂತರ ಜನಾರ್ದನ ಆದಾಗ 2 ಲಕ್ಷ ನಮ್ಮ ಅಕೌಂಟ್ಗೆ ಬಂದಿದೆ. ಅವ್ರು ಖರ್ಚು ಮಾಡಿದ್ದಾರೆ, ಡ್ರಾ ಮಾಡಿದ್ದಾರೆ. ಈತ ನಮ್ಮ ಮೇಲೆ ದ್ವೇಷ ಸಾಧನೆ ಮಾಡೋದಕ್ಕೆ ಈಗ ರವಿಗೆ ಹೇಳಿದ್ದಾರೆ, ಬರಲಿ ಎಲ್ಲರೂ ಸೇರಲಿ, ಕಾರ್ಯಕಾರಿ ಸಮಿತಿ ತೀರ್ಮಾನ ಮಾಡಿ ರೆಸಲ್ಯೂಷನ್ ಮಾಡಿ ನಾನು ಅವ್ರಿಗೆ ಕಾಸು ಕೊಟ್ಟು ಈಗ 4 ಲಕ್ಷ ಇದನ್ನು ನೀವು ಖಾತೆಗೆ ಜಮಾ ಮಾಡಿದ್ದೀರಾ ಸರ್? ನಮಗೆ ಕಾರ್ಯಕಾರಿ ಸಮಿತಿ ಸಭೆ ಮೇಲೆ ಅಮೌಂಟು ಜಮಾ ಮಾಡೋಂಗಿಲ್ಲ. ಕಾರ್ಯಕಾರಿ ಸಮಿತಿ ಸಭೆ ತೀರ್ಮಾನ ನಮ್ಮ ಸಹಕಾರ ಬ್ಯಾಂಕಲ್ಲಿದ್ದು, ಸಹಕಾರ ಬ್ಯಾಂಕಲ್ಲಿ. ಈಗ ಕೂಡ ಆತ ಪ್ರೈಮರಿಯಲ್ಲಿ ಗೆದ್ದು ಹೈಸ್ಕೂಲಲ್ಲಿ ಹೋಗಿದ್ದಾನೆ. ಈಗ ಅಧ್ಯಕ್ಷನೇ ಅಲ್ಲ, ಪ್ರೈಮರಿಯಲ್ಲಿ ಗೆದ್ದಿದ್ದಾನೆ, ಹೈಸ್ಕೂಲ್ ಕೊಟ್ಟೋಗಿದ್ದಾನೆ. ರೆಕಾರ್ಡ್ ಕೂಡ ಕೊಡ್ತೀನಿ. ಆತ ಅನಾಮಿಕ ಅಧ್ಯಕ್ಷ. ಆತ ಅಧ್ಯಕ್ಷನೇ ಅಲ್ಲ. ಆತ ಬೇಕಾದರೆ ದಾಖಲೆ ಸಮೇತ ಕೊಡ್ತೇನೆ ನಾನು, ಬಹಿರಂಗ ಸಭೆಗೆ ಬರಲಿ. ಆತ ನಿಜವಾಗ್ಲೂ ಇವಾಗ ಪ್ರೈಮರಿಲಿ ಡೈರೆಕ್ಟರ್ ಆಗಿದ್ದಾನ, ಹೈಸ್ಕೂಲ್ ಕೊಟ್ಟಾಗಿದ್ದಾನೆ. ಯಾವಾಗ ಹೈಸ್ಕೂಲ್ಗೆ ಹೋದ್ನೋ ಅವ್ರು ನಿರ್ದೇಶಕ ಸ್ಥಾನ ಹೋಗಿದೆಯಲ್ಲ ಸರ್. ಈಗ ತಾವು ಅಧ್ಯಕ್ಷರಾಗಿ ಮತ್ತೆ ಪುನಃ ನಿರ್ಗಮಿಸುವಂಥ ವೇಳೆ ತಾವು ಯಾವುದೇ ದಾಖಲೆಗಳು ಕೊಟ್ಟಿಲ್ಲ ಅನ್ನುವಂಥದ್ದು ಆರೋಪನ ಸರ್ ನಮ್ಗೆ ಕೇಳಿಲ್ಲ. ನಾವು ಕೇಳೋದು ನಾವು ಯಾರು ದಾರೆ ದಾಸಪ್ಪನ ಕೊಡೋಣ, ಯಾರು ಕೊಡೋದು ನಾವು ನಮ್ಗೆ ಕೇಳಿದ್ದಾರೆ. ಈಗ ಜಿಲ್ಲಾಧ್ಯಕ್ಷ ಕೇಳಿದ್ದಾರೆ, ನನ್ನ ಸೀದಾ ಹೋಗಿ ನಿನ್ನೆನೂ ಹೋಗಿದ್ದೀನಿ, ಈಗ ಹೋಗ್ತಾ ಇದ್ದೀನಿ. ಅದೆಲ್ಲ ನೋಡಪ್ಪ ಎಲ್ಲ ಪಟ್ಟಿ ಮಾಡಿ ಕೊಡು ಅಂತ ಹೇಳಿದ್ದಾರೆ. ನಾನು ಅವ್ರಿಗೆ ಸಲ್ಲಿಸ್ತೇನೆ ಅವ್ರು ಕೇಳಿದ್ದಕ್ಕೆ. ಇವು ನಿನ್ನೆ ಅಂದರೆ ಇದುವರೆಗೂ ನಿಮ್ಮ ಹತ್ರ ಯಾರು ಡಾಕ್ಯುಮೆಂಟ್ ನಮ್ಮ ಹತ್ರ ಕೇಳಿಲ್ಲ, ನನ್ನ ಹತ್ರ ಕೇಳಿಲ್ಲ ಯಾರು. ನಮಸ್ತೆ, ನನ್ನ ಹೆಸರು ಪ್ರಮೋದ್ ಕುಮಾರ್ ಅಂತ. ನಮಗೆ ಇಲ್ಲಿ ನೌಕರ ಮನೆ ಅಧ್ಯಕ್ಷ ಮೇಲೆ ಹೋಟೆಲ್ ನಡೆಸ್ಕೊಳ್ಳೋಕ್ಕೆ ಅಂತ 2012ರಲ್ಲಿ ನಮಗೆ ಲೀಸ್ ಕೊಟ್ಟಿರ್ತಾರೆ. 2 ಅಂಗಡಿ ಮತ್ತು 1 ಹೋಟೆಲ್ನ 2012ರಿಂದ ಇವತ್ತು 23ವರೆಗೂ ನಮಗೆ 3 ಸರಿ ರಿನ್ಯೂವಲ್ ಮಾಡಿಸ್ಕೊಟ್ಟಿರ್ತಾರೆ ಮಾಜಿ ಅಧ್ಯಕ್ಷರು. ಅವ್ರು ರಿಟೈರ್ಡ್ ಆಗಿ ಹೋದ್ಮೇಲೆ ಇವಾಗ ಹೊಸದಾಗಿ ಬೇರೆ ಅಧ್ಯಕ್ಷರು ಬಂದಿದ್ದಾರೆ, ಬೇರೆಗೌಡರು ಅಂತ. ಅವ್ರು ನಮಗೆ ಬೀಗ ಹಾಕಿ ತೊಂದರೆ ಕೊಡ್ತಾರೆ, ಹೋಗೋಕ್ಕೆ ಬರೋಕ್ಕೆ ಜಾಗ ಬಿಡ್ತೀರಾ. ನಮ್ಮ ಹತ್ರ ಅಪ್ ಟು ಡೇಟ್ ಎಲ್ಲ ಡಾಕ್ಯುಮೆಂಟ್ ಇದೆ, ಅವ್ರು ಬರ್ಕೊಟ್ಟಿರೋದು ಎಲ್ಲ ಬರ್ಕೊಟ್ಟಿದ್ದಾರೆ, ನಮ್ಮ ಬಾಂಡ್ ಕೊಟ್ಟಿದ್ದಾರೆ. ಇವಾಗಿರೋ ಅಧ್ಯಕ್ಷರು ನೀವು ಮಾಜಿ ಅಧ್ಯಕ್ಷರ ಹತ್ರ ಹೋಗಿ ವಸೂಲು ಮಾಡ್ಕೊಳ್ಳಿ, ಅವ್ರ ಹತ್ರ ಹೋಗ್ಲಿ, ಇವ್ರ ಹತ್ರ ಹೋಗ್ಲಿ, ಇಲ್ಲಿ ಬರೋಂಗಿಲ್ಲ ಅಂತ ಬೀಗ ಹಾಕಿ ನಮ್ಗೆ ತೊಂದರೆ ಕೊಡ್ತಾರೆ, ಹೋಟೆಲ್ ನಡ್ಸ್ಕೊಳ್ಳೋಕೆ ಬಿಡ್ದಿರಾ. ಡಿಸೆಂಬರಿಂದ ಈ ಕೆಲಸ ಮಾಡ್ತಾರೆ, ನಮ್ಮ 3 ತಿಂಗಳಿಂದ ಇದೇ ಕೆಲಸ ಕೊಡ್ತಾರೆ. ಅವ್ರು ಬರೋಕ್ಕೆ ಹೋಗೋಕ್ಕೆ ಕೊಡ್ದಿರಾ. ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರು ನಮಗೆ ನ್ಯಾಯ ನಡೆದಿಲ್ಲ, ಸರಿಯಾಗಿ ಕೊಟ್ಟಿಲ್ಲ ನ್ಯಾಯ. ಓಡಾಡ್ತಾ ಇದ್ದೀರಿ. ಎಷ್ಟು ಅಮೌಂಟ್ ಕೊಟ್ಟಿದ್ರೆ ಎಷ್ಟು ವರ್ಷ ಆಯ್ತು? 4,25,000 ಕೊಟ್ಟಿದ್ದೀವಿ ಸರ್. ನಾವು 2012ಅಲ್ಲಿ ಕೊಟ್ಟಿದ್ರು,
2012 2023ವರೆಗೂ ಮಾಜಿ ಅಧ್ಯಕ್ಷರಿದ್ದಾಗ ನಮಗೆ ಟೈಮ್ ಟು ಟೈಮ್ ರಿನ್ಯೂವಲ್ ಮಾಡಿಸ್ಕೊಟ್ಟಿದ್ದಾರೆ ಪ್ರತಿ 5 ವರ್ಷಕ್ಕೆ ಒಂದ್ಸರಿ. ಇವಾಗ ಹೊಸ ಅಧ್ಯಕ್ಷರು ಬಂದು ಅವ್ರವ್ರ ಸಂಘದಲ್ಲಿ ಏನೋ ಕಿರಿಕಿರೋದಕ್ಕೋಸ್ಕರ ನಮ್ಗೆ ಇವಾಗ ಬಂದ್ಬಿಟ್ಟು ಅವರು ನೀವು ಅವ್ರ ಹತ್ರ ಹೋಗಿ ಇವ್ರ ಹತ್ರ ಹೋಗಿ ಆ ಸಂಘಕ್ಕೆ ಸಂಬಂಧಪಟ್ಟಿಲ್ಲ ಇದಕ್ಕೆ ಸಂಬಂಧಪಟ್ಟಿಲ್ಲ ಅಂತೇಳಿ ನಮ್ಮನ್ನು ಫೋರ್ಜರಿ ಮಾಡಿ ಫ್ರಾಡ್ ಮಾಡಿಸಿ ನಮ್ಮ ದುಡ್ಡು ಕೊಡ್ದಿರೋ ದೌರ್ಜನ್ಯದಿಂದ ಆಚೆಗೆ ಆಗಬೇಕು ಅಂತ ನೋಡ್ತಾರೆ ನಮ್ಮನ್ನು. ನಮ್ಮ ಹತ್ರ ಅಪ್ ಟು ಡೇಟ್ ಎಲ್ಲ ಡಾಕ್ಯುಮೆಂಟ್ ಇದೆ. ಇನ್ನೂ ನಮಗೆ 1.5 ವರ್ಷ 2 ವರ್ಷ ಟೈಮ್ ಇದೆ ಇರೋಕ್ಕಿಲ್ಲಿ. ಇದು 2013 ರಿನ್ಯೂವಲ್ ಮಾಡಿಸ್ಕೊಟ್ಟಿರೋದು. ಇದು ಅವ್ರ ರೆಗ್ಯುಲೇಷನ್ ಕಾಪಿಯಲ್ಲಿ ಬರ್ಕೊಟ್ಟಿರೋದು. ಅವ್ರ ಬುಕ್ಸಲ್ಲೆಲ್ಲ ಎಂಟ್ರಿ ಮಾಡಿದ್ದಾರೆ, ಎಲ್ಲನೂ ಇದೆ. ಅಪ್ ಟು ಡೇಟ್ ಇಟ್ಕೊಂಡು ನಮ್ಮ ದೌರ್ಜನ್ಯ ಮಾಡ್ತಾರೆ. ಇಲ್ಲಿಗಲ್ ಆಗಿ ನಮ್ಮನ್ನು ಆಚೆಗೆ ಆಗಬೇಕು ಅಂತ ನೋಡ್ತಾ ಇದ್ದಾರೆ. ಸಂಘದ ಆಂತರಿಕ ರಾಜಕೀಯ ಮತ್ತು ಇಬ್ಬರು ಮುಖಂಡರ ನಡುವಿನ ಅಹಂ ಹೋರಾಟಕ್ಕೆ ಸಾಮಾನ್ಯ ವ್ಯಾಪಾರಿಯೊಬ್ಬರು ಬಲಿಪಶುವಾಗುತ್ತಿರುವುದು ಸಾರ್ವಜನಿಕರ ಕೆಂಗಣ್ಣಿಗೆ ಗುರಿಯಾಗಿದೆ. ನ್ಯಾಯಯುತವಾಗಿ ಹಣ ಪಾವತಿಸಿ ವ್ಯಾಪಾರ ಮಾಡುತ್ತಿದ್ದ ಕುಟುಂಬಕ್ಕೆ ಅನ್ಯಾಯವಾಗುತ್ತಿರುವುದಕ್ಕೆ ವ್ಯಾಪಾರಿ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಈ ವಿವಾದದ ಕುರಿತು ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರು ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತಾರೆ ಮತ್ತು ಸಂತ್ರಸ್ತ ಕುಟುಂಬಕ್ಕೆ ನ್ಯಾಯ ಸಿಗುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ಇದೀಗ ಬ್ರೇಕ್ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುತ್ತದೆ. ಮಹಾಶಿವರಾತ್ರಿಯು ಪ್ರಕೃತಿಯು ನಮಗೆ ನೀಡಿರುವ ಒಂದು ಭವ್ಯವಾದ ಕೊಡುಗೆಯಾಗಿದೆ. ಈ ಮಹಾಶಿವರಾತ್ರಿಯಂದು ಮೊಟ್ಟ ಮೊದಲ ಬಾರಿಗೆ ಸದ್ಗುರುಗಳು ಆದಿಯೋಗಿಯ ಬಳಿ ಇರುವ ಯೋಗೇಶ್ವರ ಲಿಂಗಕ್ಕೆ ಮಹಾ ಅಭಿಷೇಕವನ್ನು ಅರ್ಪಿಸುತ್ತಿದ್ದಾರೆ. ಈ ಶಕ್ತಿಯುತ ಮಹಾ ಅಭಿಷೇಕದ ಸಮಯದಲ್ಲಿ ನೀವು ಮತ್ತು ನಿಮ್ಮ ಕುಟುಂಬದವರು ಶಿವನ ಅನುಗ್ರಹಕ್ಕೆ ಪಾತ್ರರಾಗಲು ಉಚಿತವಾಗಿ ನಿಮ್ಮ ಹೆಸರನ್ನು ನೋಂದಾಯಿಸಿ. 8300 ಮಿಸ್ಡ್ ಕಾಲ್ ನೀಡಿ. ಇದು ನನ್ನ ಹಾರೈಕೆ ಮತ್ತು ಆಶೀರ್ವಾದ. ಇದರ ಪ್ರಯೋಜನವು ಕರ್ನಾಟಕದ ಸಮಸ್ತ ಜನರಿಗೆ ತಲುಪಲಿ. ಸಮಸ್ತ ಭಕ್ತಾದಿಗಳಿಗೆ ನಮಸ್ಕಾರಗಳು. ಚಿಕ್ಕಬಳ್ಳಾಪುರ ತಾಲೂಕು ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ಶ್ರೀರಾಮಪುರ ಗ್ರಾಮದಲ್ಲಿ ಸಮಸ್ತ ಭಕ್ತಾದಿಗಳು ಹಾಗೂ ಊರಿನ ಗ್ರಾಮಸ್ಥರು ಮತ್ತು ಎಲ್ಲ ಯುವಕರು ಸೇರಿ ದಿನಾಂಕ 12/2/2026ರಿಂದ 16/2/2026ರವರೆಗೆ ಊರಿನ ನಾನಾ ದೇವತೆಗಳು ಹಾಗೂ ಎಲ್ಲ ರೀತಿಯಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ ದುರ್ಗಾದೇವಿಯ ಹೋಮ ಕಾರ್ಯಕ್ರಮವನ್ನು 12ನೇ ತಾರೀಕು ಹಮ್ಮಿಕೊಳ್ಳಲಾಗಿದೆ. ಹಾಗೂ 15ನೇ ತಾರೀಕು ಶಿವಶಕ್ತಿ ಕಾಳಿಕಾಂಬಾ ದೇವಾಲಯದ ಬಳಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶಿವರಾತ್ರಿಯ ಪ್ರಯುಕ್ತವಾಗಿ ಒಂದು ಮಹಾ ರುದ್ರ ಯಾಗವನ್ನು ಹಮ್ಮಿಕೊಳ್ಳಲಾಗಿದೆ. ಜೊತೆಯಲ್ಲಿ 21 ಉಚಿತ ವಿವಾಹಗಳನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ವಿವಾಹಗಳಿಗೆ ನೋಂದಣಿಯನ್ನು ಮಾಡಿಕೊಳ್ಳುವಂತಹ ನವ ದಂಪತಿಗಳು ಯಾರಾದರೂ ಇದ್ದರೆ ದಿನಾಂಕ 5/2/2026 ಒಳಗೆ ತಮ್ಮ ಆಧಾರ್ ಕಾರ್ಡು ಮತ್ತು ವರ್ಗಾವಣಾ ಪತ್ರಗಳನ್ನು ತಂದು ಈ ಒಂದು ಆಡಳಿತ ಮಂಡಳಿಗೆ ನೀಡುವುದರ ಮುಖಾಂತರ ನೀವೆಲ್ಲರೂ ದಾಖಲಾತಿಗಳನ್ನು ಪಡ್ಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ, ಈ ಕಾರ್ಯಕ್ರಮಗಳಿಗೆ ಸಮಸ್ತ ಭಕ್ತಾದಿಗಳು ಆಗಮಿಸಿ ದೇವರ ಒಂದು ಸೇವೆಯಲ್ಲಿ ಪಾತ್ರರಾಗುವುದರ ಮುಖಾಂತರ ನೀವೆಲ್ಲರೂ ದೇವರ ಕೃಪೆಗೆ ಮತ್ತೊಮ್ಮೆ ಪಾತ್ರರಾಗಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀವಿ. ಇಂತಿ ಶ್ರೀರಾಮಪುರ ಗ್ರಾಮದ ಸಮಸ್ತ ಭಕ್ತಾದಿಗಳು ಹಾಗೂ ಗ್ರಾಮಸ್ಥರು ಹಾಗೂ ಯುವಕರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಇಂದೇ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಕಾವೇರಿ ಬೋರ್ವೆಲ್ಸ್
ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ನಿಮ್ಮ ಕನಸಿನ ಮನೆಯ ಸಾಕಾರಕ್ಕಾಗಿ ಬಂದಿದೆ .360 ಹೋಮ್ಸ್. ದುಬಾರಿ ಚಿಂತೆ ಬಿಡಿ, ನಮ್ಮ ಮೇಲೆ ವಿಶ್ವಾಸವಿಡಿ. ವಿನೂತನ ಡಿಸೈನ್ಸ್ಗಳೊಂದಿಗೆ ಸರಳವಾಗಿ ಐಫೈ ಮಾದರಿಯ ಗೃಹ ನಿರ್ಮಾಣದಲ್ಲಿ ಹೆಸರಾಗಿದೆ .360 ಹೋಮ್ಸ್. ನಮ್ಮಲ್ಲಿ ಕನ್ಸ್ಟ್ರಕ್ಷನ್, ಆರ್ಕಿಟೆಕ್ಚರ್, ಇಂಟೀರಿಯರ್ಸ್ ಸೇವೆ ಲಭ್ಯ. ಇನ್ನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ವಿಶೇಷ ಸೂಚನೆ, ಆಷಾಢದವರೆಗೆ 5% ರಿಯಾಯಿತಿ ಇರುತ್ತದೆ. ಏನೇಕೆ ತಡ, ನಿಮ್ಮ ಕನಸಿನ ಮನೆಯ ನಿರ್ಮಾಣಕ್ಕಾಗಿ ಸಂಪರ್ಕಿಸಿ .360 ಹೋಮ್ಸ್. ಮೊಬೈಲ್ ಸಂಖ್ಯೆ 9036447282 ಅಥವಾ 7411063160. ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 799677677777. ದುಡ್ಡನ್ನ ಲ್ಯಾಂಡ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕಾ? ಇನ್ವೆಸ್ಟ್ ಮಾಡಿದ ಅಮೌಂಟ್ ನ ಡಬಲ್ ಮಾಡ್ಬೇಕಾ? ಎಲ್ಲಿ ಇನ್ವೆಸ್ಟ್ ಮಾಡ್ಬೇಕು ನಾನ್ ನಿಮಗೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಈ ಲೇಔಟ್ ಎಲ್ಲಿ ಲೊಕೇಟ್ ಆಗಿದೆ ಅಂತಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಇಂದ 1 ಅವರ್ ಡಿಸ್ಟೆನ್ಸ್ ಅಲ್ಲಿ ಇದೆ. ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ ಕನೆಕ್ಟಿವಿಟಿ ಅಂತೂ ಜಸ್ಟ್ 5 ಮಿನಿಟ್ಸ್. ಬಾಗೇಪಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಜಸ್ಟ್ 2 ಮಿನಿಟ್ಸ್ ಡಿಸ್ಟೆನ್ಸ್ ಇದೆ. ಈ ಪ್ರೀಮಿಯಂ ಪ್ಲಾಟ್ಸ್ ಅಂತೂ ನೀವು ನೋಡ್ತಾನೆ ಇದ್ದೀರಾ, ಎಲ್ಲಾ ಪ್ಲಾಟ್ಸ್ ಆಲ್ಮೋಸ್ಟ್ ಸೇಲ್ ಆಗೋಗಿದೆ. ಯೂಸ್ ಪ್ಲಾಟ್ಸ್ ಮಾತ್ರ ಅವೈಲೇಬಲ್ ಇದೆ. ಪ್ರೈಸಿಂಗ್ ಬಂದು 1399 ರೂಪೀಸ್ ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಆಗ್ತಾ ಇದೆ. ಅಷ್ಟೇ ಅಲ್ಲ, ಈ ಏರಿಯಾ ಅಂತೂ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇದೆ. ನೇಚರ್ ಮಧ್ಯೆ ಬೆಸ್ಟ್ ಅಮ್ಯುನಿಟೀಸ್ ಲೈಕ್ ವಾಟರ್ ಸಪ್ಲೈ, ಡ್ರೈನೇಜ್ ಕನೆಕ್ಷನ್, ಪವರ್ ಕನೆಕ್ಷನ್, ಅದ್ರ ಜೊತೆಗೆ ನಿಮ್ಗೆ ರೈನ್ ವಾಟರ್ ಸ್ಟೋರೇಜ್ ಫೆಸಿಲಿಟಿ ಸಹ ಇದೆ. ಸೆಕ್ಯೂರ್ ಗೇಟ್ ವೇ ಕಮ್ಯುನಿಟಿ ಜೊತೆಗೆ ಓಪನ್ ಜಿಮ್, ಫುಟ್ಬಾಲ್, ಕ್ರಿಕೆಟ್, ವಾಲಿಬಾಲ್, ಅಷ್ಟೇ ಅಲ್ಲ ಗ್ರೀನ್ ಪಾರ್ಕ್ ಫಾರ್ ವಾಕಿಂಗ್, ಇಷ್ಟೆಲ್ಲ ಅಮ್ಯುನಿಟೀಸ್ ನ ನಿಮಗೆ ಕೊಡ್ತಾ ಇದ್ದಾರೆ. ಇವಾಗ ಗೊತ್ತಾಯ್ತಾ ಯಾಕೆ ಈ ಲೇಔಟ್ ಮೇಲೆ ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿ? ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ಈ ಲೇಔಟ್ ನ TTCP ಅವರು ಅಪ್ರೂವ್ ಮಾಡಿದ್ದಾರೆ. ನೀವು ನೋಡ್ತಾರೆ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡಿರೋರು ಯೋಧಾ ಇನ್ಫ್ರಾಸ್ ಅವರು. ನಾನ್ ನೋಡಿದ್ರಲ್ಲಿ ಇವ್ರು ಬಂದು ವೆರಿ ಪ್ರೊಫೆಷನಲ್ ಮತ್ತೆ ಜೆನ್ಯೂನ್ ಬಿಲ್ಡರ್ ಆಗಿದ್ದಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9449666766. ಅನದರ್ ನಂಬರ್ 8886002009. ಆತ ಸರ್ಕಾರಿ ನಿವೃತ್ತ ಅಧಿಕಾರಿ. ಹೆಂಡತಿ, ಮಕ್ಕಳು ಇಲ್ಲದೆ ಕೋಟಿ ಬೆಲೆ ಬಾಳುವ ತೋಟದ ಮನೆಯಲ್ಲಿ ಒಬ್ಬಂಟಿಯಾಗಿ ವಾಸವಾಗಿದ್ದ. ತೋಟದ ಮನೆಗೆ ಪ್ರತಿನಿತ್ಯ ರೈಲ್ವೆ ಹಳಿಗಳ ಮೇಲೆ ಓಡಾಟ ಮಾಡಿಕೊಂಡಿದ್ದ. ಆದರೆ ಆತ ಇದೀಗ ರೈಲಿಗೆ ಸಿಲುಕಿ ಸಾವನ್ನಪ್ಪಿದ್ದಾನೆ.
ಚಿಕ್ಕಬಳ್ಳಾಪುರ ತಾಲೂಕಿನ ಪೂಜನಹಳ್ಳಿ ಗ್ರಾಮದ 65 ವರ್ಷದ ನರಸಿಂಹ ಭಟ್ಟಾಚಾರಿ ಎಂಬುವರು ಬೆಂಗಳೂರಿನಲ್ಲಿ ಸರ್ಕಾರಿ ನೌಕರಿ ಕೆಲಸ ಮಾಡಿಕೊಂಡು ಸೆಟಲ್ ಆಗಿದ್ರು. ಆದ್ರೆ ಸರ್ಕಾರಿ ಕೆಲಸದಿಂದ ನಿವೃತ್ತರಾಗಿದ್ದ ನರಸಿಂಹ ಭಟ್ಟಾಚಾರಿಗೆ ಹೆಂಡತಿ ಮಕ್ಕಳಿಲ್ಲದೆ ಒಬ್ಬಂಟಿಯಾಗಿದ್ರು. ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಇರುವ ಪೂಜನಹಳ್ಳಿ ಗ್ರಾಮದ ಬಳಿ ಕೋಟಿ ಬೆಲೆ ಬಾಳುವ ಆಸ್ತಿ ಇದ್ದು, ಅಲ್ಲಿ ವಯೋವೃದ್ಧರು ತಮ್ಮ ಜೀವನ ಸಾಗಿಸಲು ನಿರ್ಣಯಿಸಿ ಬೆಂಗಳೂರಿನಿಂದ ಬಂದು ಒಬ್ಬಂಟಿಯಾಗಿ ತೋಟದ ಮನೆಯಲ್ಲಿ ವಾಸವಾಗಿದ್ರು. ಇನ್ನು ಪ್ರತಿನಿತ್ಯ ಪೂಜನಹಳ್ಳಿ ಗ್ರಾಮದ ತೋಟದ ಮನೆಯಿಂದ ರೈಲ್ವೆ ಹಳಿಗಳ ಮೇಲೆ ನಡೆದುಕೊಂಡು ಚಿಕ್ಕಬಳ್ಳಾಪುರಕ್ಕೆ ಊಟ ಉಪಚಾರ ಮಾಡಿಕೊಂಡು ಮತ್ತದೇ ರೈಲ್ವೆ ಹಳಿಗಳ ಮೇಲೆ ವಾಪಸ್ ಹೋಗ್ತಾ ಇದ್ರು. ಎಂದಿನಂತೆ ರೈಲ್ವೆ ಹಳಿಗಳ ಮೇಲೆ ವಾಪಸ್ ಹೋಗ್ತಾ ಇದ್ದ ನರಸಿಂಹ ಭಟ್ಟಾಚಾರಿ ಹಿಂದೆಯಿಂದ ಬಂದ ರೈಲನ್ನು ಗಮನಿಸದೆ ರೈಲ್ವೆ ಹಳಿಗಳ ಮೇಲೆಯೇ ನಿಂತು ಬಿಟ್ಟಿದ್ದಾರೆ. ಇನ್ನು ವೇಗವಾಗಿ ಬಂದ ರೈಲಿಗೆ ಸಿಲುಕಿ ತಲೆಗೆ ಗಂಭೀರ ಗಾಯವಾಗಿ ಅವರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಇನ್ನು ಮಧ್ಯಾಹ್ನ ನಡೆದ ಅಪಘಾತದಲ್ಲಿ ಕೋಟಿ ಆಸ್ತಿಯ ಒಡೆಯ ನರಸಿಂಹ ಭಟ್ಟಾಚಾರ್ಯ ಅವರು ಜೀವ ಬಿಟ್ಟಿದ್ದು, ಸ್ಥಳಕ್ಕೆ ರೈಲ್ವೆ ಪೊಲೀಸರು ಬಂದು ಪರಿಶೀಲನೆ ನಡೆಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ರವಾನಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಅಣತ್ತೂರು ಸೆಂಟ್ರು ತೋಟಗಳ ಹತ್ರ ಅವ್ರು ಇರೋದು. ತೋಟಗಳಲ್ಲೇ ಮನೆ ಕಟ್ಕೊಂಡಿರೋದು. ನರಸಿಂಹ ಭಟ್ಟಾಚಾರ್ಯ ಅಂತ ಅವ್ರ ಹೆಸರು. ಅದನ್ನ ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ಕೊಂಡಿದ್ದ ಸುಮಾರು ವರ್ಷಗಳಿಂದ. ಅದು ಏಜ್ ಆದಮೇಲೆ ರಿಟೈರ್ಡ್ ಆಗೋದ್ಮೇಲೆ ಮನೆಗೆ ಬಂದು ಇಲ್ಲೇ ಇದ್ದಾರೆ ತೋಟದ ಮನೆಯಲ್ಲಿ. ಅವರು ಇವ್ರ ಅಣ್ಣಂದ್ರೆಲ್ಲರೂ ಬೆಂಗಳೂರಲ್ಲೇ ಇದ್ದಾವೆ. ಇದನ್ನೊಬ್ಬನೇ ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಬರ್ಕೊಂಡು ಊಟ ತಿನ್ಕೊಂಡು ಇಲ್ಲೇ ಇರ್ತಿದ್ದ. ಏನೋ ಆಕಸ್ಮಿಕವಾಗಿ ಏನೋ ರೈಲ್ವೆ ಟ್ರ್ಯಾಕ್ ದಾಟವಾಗ ಏನೋ ರೈಲ್ಗೆ ಆಕಸ್ಮಿಕವಾಗಿ ಹೋಗಿ ಡೆತ್ತಾಗಿದ್ದಾರೆ. ಎಲ್ಲಿ ಅವ್ರ ಮನೆಯಲ್ಲಿ ಬರುತ್ತೆ ರೈಲ್ವೆ ಟ್ರ್ಯಾಕ್? ಮನೆ ಇಲ್ಲೇ ರೈಲ್ವೆ ಟ್ರ್ಯಾಕ್ ಪಕ್ಕನೇ ಅವ್ರ ತೋಟ ಇರೋದು. ತೋಟದ ಮನೆಗೆ ಎಷ್ಟೊತ್ತಲ್ಲಿ ಆಗಿರ್ಬೋದು ಇದು? 1 ಗಂಟೆಯಲ್ಲಿ ಆಗಿರೋದು. ಯಾರೂ ನೋಡ್ಕೊಂಡಿಲ್ಲ. 1 ಗಂಟೆಯಲ್ಲಿ ಒಂದು ಟ್ರೈನ್ ಹೋಯ್ತು. ಆ ಟ್ರೈನ್ದು ಆಗಿದೆ. ಆಮೇಲೆ ಹಿಂಗೆ ಯಾರೋ ಟ್ರೈನ್ ಟ್ರ್ಯಾಕ್ ದಾಟುವಾಗ ನೋಡ್ಬಿಟ್ಟು ಈಗ ನಮಗೆಲ್ಲ ತಿಳಿಸಿ ನಾವೆಲ್ಲ ಬಂದ್ವಿ. ಇವರೊಬ್ಬರೇನಾ ಇರೋದು? ಇಲ್ಲ, ಇವ್ರ ಅಣ್ಣಂದ್ರು ಇದ್ದಾರೆ ಇನ್ನೊಂದು. ಅಲ್ಲ, ಇಲ್ಲೇ ಒಬ್ಬರೇ ಇದ್ದಿದ್ದು? ಒಬ್ಬನೇ ಇದ್ದಿದ್ದು. ಹಾಂ. ಏನು ಯಾವಾಗ ಹಿಂಗೆ ಓಡಾಡ್ತಿದ್ರೆ ಏನು? ಯಾವಾಗ ಇಲ್ಲ, ಏನು ಆಕಸ್ಮಿಕವಾಗಿ ಬಂದಿದ್ದಾನೆ. ಅಲ್ಲಪ್ಪ, ಇಲ್ಲಿ ಚಿಕ್ಕಬಳ್ಳಾಪುರಕ್ಕೆ ಮನೆಗೆ ಓಡಾಡ್ಕೊಂತಿದ್ರಾ? ಚಿಕ್ಕಬಳ್ಳಾಪುರಕ್ಕೆ ಅಂದರೆ ಹೋಟ್ಲಿಗೆ ಹೋಗಿ ಊಟ ಮಾಡ್ಕೊಂಡು ಬರ್ತಿದ್ದಿದ್ದು ಅಷ್ಟೇ. ಏನು ಹೆಸರು ಅವ್ರದ್ದು? ನರಸಿಂಹ ಭಟ್ಟಾಚಾರ್ಯ. ಎಷ್ಟು ವಯಸ್ಸು ಅಂದಾಜು? ಅಂದಾಜು ಒಂದು 60 ವರ್ಷ ಆಗಿದೆ. ಮಕ್ಕಳು ಏನಿಲ್ಲ. ಹೆಂಡತಿ ಡೆತ್ ಆಗಿದ್ರು. ಹೆಂಡತಿದಾದ್ಮೇಲೆ ಅದನ್ನೊಬ್ಬನೇ ಒಪ್ಕೊಳ್ತಿದ್ವಿ. ನಿಮ್ಮ ಹೆಸರು? ನಮ್ಮ ಹೆಸರು ಗೋಪಿ ಅಂತ. ಕ್ಯಾಮ್ರಾ ಪರ್ಸನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿಯಲ್ಲಿ ಟ್ರಕ್ ಟರ್ಮಿನಲ್, ರಿಪೇರ್ ಬೇರ್, ಒಳಾಂಗಣ, ಕ್ರೀಡಾಂಗಣ ಹಾಗೂ ಉದ್ಯಾನವನವನ್ನು ನಿರ್ಮಾಣ ಮಾಡಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದು ಸಚಿವ MC ಸುಧಾಕರ್ ತಿಳಿಸಿದರು. ಚಿಂತಾಮಣಿ
ಚಿಂತಾಮಣಿ ನಗರದ ದೊಡ್ಡಪೇಟೆ ಸೇರಿದಂತೆ ವಿವಿಧ ವಾರ್ಡ್ಗಳಲ್ಲಿ ನಡೆಯುತ್ತಿರುವ ಕಾಮಗಾರಿಗಳನ್ನು ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ವೀಕ್ಷಣೆ ಮಾಡಿದ ನಂತರ ಮಾತನಾಡಿ, ಬಂಬೂ ಬಜಾರ್ ಮೂಲಕ ಹಾದು ಹೋಗುವ ರಸ್ತೆ ಹಾಗೂ ಚೇಳೂರು ರಸ್ತೆಯಿಂದ ಬರುವ ರೈಲ್ವೆ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ಜೋಡಿ ರಸ್ತೆ, ಖಾಸಗಿ ಬಸ್ ನಿಲ್ದಾಣ ಸೇರಿದಂತೆ ಟ್ರಕ್ ಟರ್ಮಿನಲ್, ರಿಪೇರ್ ಬೇರ್, ಒಳಾಂಗಣ ಕ್ರೀಡಾಂಗಣ ಹಾಗೂ ಉದ್ಯಾನವನವನ್ನ ನಿರ್ಮಾಣ ಮಾಡಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಎಂದರು. ರೈಲ್ವೆ ನಿಲ್ದಾಣಕ್ಕೆ ನೇರವಾಗಿ ಸಂಪರ್ಕ ಕಲ್ಪಿಸುವ ರಸ್ತೆ ನಿರ್ಮಾಣದ ಯೋಜನೆಯನ್ನ 13 ವರ್ಷಗಳ ಹಿಂದೆಯೇ ಅಂದಿನ ಜಿಲ್ಲಾಧಿಕಾರಿಗಳಾದ ಮಂಜುಳಾ ಅವರ ಮೂಲಕ ಬೆಳವಣಿಗೆಗೆ ಪೂರಕವಾಗುವ ವಾತಾವರಣ ನಿರ್ಮಾಣ ಮಾಡುವ ಹಂಬಲವನ್ನ ಹೊಂದಿರುವುದಾಗಿ ತಿಳಿಸಿದರು. ಸಾರ್ವಜನಿಕರ ಉಪಯೋಗಕ್ಕಾಗಿ ಈ ಒಂದು ಪ್ರಯತ್ನವನ್ನ ಮಾಡಿದ್ದು, ಜಿಲ್ಲಾಧಿಕಾರಿಗಳ ಖುದ್ದು ವೀಕ್ಷಣೆಯಿಂದ ಅಭಿವೃದ್ಧಿಗೆ ಮತ್ತಷ್ಟು ಶೀಘ್ರಗತಿ ಲಭಿಸಲಿದೆ ಎಂದರು. ನಾನು ಯಾವುದೋ ಹಂಗೆ ಮರೆಯಲ್ಲ. ನಾನು ಇವತ್ತೆಲ್ಲ ನಮ್ಗೆ ಗೊತ್ತೇ ಇಲ್ಲ ಅಂತೆಲ್ಲ ಡಿನೈ ಮಾಡ್ತಾ ಇದ್ದಾರೆ. ನಾನು ನಿಮ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ. ನಾನು ಈ ರೋಡ್ ಬೇಕೇ ಬೇಕಲ್ಲ. ಅಲ್ಲ ನಾನು ಹೇಳೋದು ಇಲ್ಲಿ ರೋಡ್ ಇಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಇದು ಮೇನ್ ರೋಡ್ ಡಬಲ್ ರೋಡ್ ಇದೆಯಲ್ಲ, ಅಲ್ಲಿಂದ ಏನು ಕನೆಕ್ಟ್ ಮಾಡಬೇಕು. ಇಲ್ಲಿ ಇದು ಎಂಟ್ರೆನ್ಸ್ ಎಲ್ಲ ಈ ಕಡೆ ಇದೆ, ಅಲೈನ್ಮೆಂಟ್ ಇದು ಅಲೈನ್ಮೆಂಟ್ ಎಲ್ಲ ಈ ಕಡೆ ಇದೆ. ಶೇಪ್ ನೋಡಿ ಇದು ಗೊತ್ತಾಯ್ತು. ಹಿಂಗೆ ಬಂದು ಹಿಂಗೆ ಬರುತ್ತೆ. ದಿನ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಪ್ರಭು ಅವರು ಮತ್ತು ಎಲ್ಲ ನಮ್ಮ ಅಧಿಕಾರಿಗಳ ಜೊತೆಯಲ್ಲಿ ಚಿಂತಾಮಣಿಯ ಆಜಾದ್ ಚೌಕ್ ಕಾಮಗಾರಿ ವೀಕ್ಷಣೆ ಮತ್ತು ರೈಲ್ವೆ ನಿಲ್ದಾಣಕ್ಕೆ ಹೋಗುವಂಥ ದೊಡ್ಡಪೇಟೆ ರಸ್ತೆ ಭಾಳ ವಾಹನ ದಟ್ಟಣೆಯ ಕಾರಣದಿಂದ ಭಾಳಷ್ಟು ಸಮಸ್ಯೆ ಆಗ್ತಾಯಿದೆ. ಹಿಂದೇನೂ ಅದನ್ನು ನಾವು ಅಗಲೀಕರಣ ಮಾಡಬೇಕು ಅಂತಕ್ಕಂಥ ಆಲೋಚನೆ ಇತ್ತು, ಅದರ ಅವಕಾಶ ಆಗಿರಲಿಲ್ಲ. ಈಗ ನಗರೋತ್ಥಾನ ಯೋಜನೆಯಲ್ಲಿ ಅದಕ್ಕೆ ಅನುದಾನವನ್ನು ಹಾಕಿಸಿದ್ದೀವಿ. ಈಗ ಅದನ್ನು ನಾವು ಈಗ ಮತ್ತೆ ಈಗಾಗಲೇ ಸರ್ವೆ ಮಾಡಿಸಿ ಎಲ್ಲ ಇದೆ. ಅದಕ್ಕೆ ಜಿಲ್ಲಾಧಿಕಾರಿಗಳನ್ನು ವೀಕ್ಷಣೆ ಮಾಡಿಸಿ ಈಗ ಅದಕ್ಕೆ ಯಾವ ರೀತಿ ಅಗಲೀಕರಣ ಮಾಡಬೇಕು, ಏನು ಪ್ರಕ್ರಿಯೆಗಳು ಮಾಡಬೇಕು ಅನ್ನೋದನ್ನು ಅವ್ರು ಖುದ್ದಾಗಿ ನೋಡಲಿ ಅಂತ ಕರ್ಕೊಂಡ್ಬಂದಿದ್ದೀವಿ. ಅದೇ ರೀತಿಯಾಗಿ ಬಂಬೂ ಬಜಾರ್ ಕಡೆಯಿಂದ ಬರೋ ರಸ್ತೆ ಇರ್ಬೋದು, ಈ ಕಡೆ ಚೇಳೂರು ರಸ್ತೆಯಿಂದ ಬರುವಂಥದ್ದು ಇರ್ಬೋದು. ನಮ್ಮ ರಾಮಕುಂಟೆ ಇವತ್ತು ಖಾಸಗಿ ಬಸ್ ನಿಲ್ದಾಣ ಮತ್ತು ಬೇರೆ ಸೌಲಭ್ಯ ನಾವು ಒದಗಿಸ್ತಾ ಇದ್ದೀವಿ. ಇಲ್ಲಿಂದ ನೇರವಾಗಿ ಈ ಕಡೆಯಿಂದ ರೈಲ್ವೆ ಸ್ಟೇಷನ್ಗೆ ರಸ್ತೆ ಮಾಡಬೇಕು ಅಂತ ನಾನು ಹಿಂದೆ 12-13 ವರ್ಷಗಳಿಂದಲೇ ನಾನು ಅಂದೇ ಜಿಲ್ಲಾಧಿಕಾರಿಗಳಾಗಿದ್ದಂಥ ಮಂಜುಳಾ ಅವ್ರನ್ನ ಕೂಡ ನಾನು ಇಲ್ಲಿ ಕರ್ಕೊಂಡ್ಬಂದು ನಾವು ಇಲ್ಲಿಂದ ಎಲ್ಲರಿಗೂ ನಡ್ಕೊಂಡು ಹೋಗಿದ್ವಿ. ಅದರಿಂದ ಈಗ ಅದೆಲ್ಲ ಹಂಗೆ ನೆನಗುದಿಗೆ ಬಿದ್ದಿತ್ತು. ಈಗ ರೈಲ್ವೆ ಸ್ಟೇಷನ್ನು ಇವತ್ತು ಜನಸಂದಣಿ ಜಾಸ್ತಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ರೈಲುಗಳ ಓಡಾಟ ಸಂಖ್ಯೆ ಜಾಸ್ತಿ ಆಗುತ್ತೆ. ಆಮೇಲೆ ಸರಕು ರೈಲು ಸಂಚಾರ ಪ್ರಾರಂಭ ಆಗುತ್ತೆ. ಇವೆಲ್ಲ ಆಗೋದ್ರಿಂದ ನಾವು ಇಲ್ಲಿ ಭಾರಿ ವಾಹನಗಳ ಓಡಾಟ ಆಗುತ್ತೆ. ಇದಕ್ಕೆಲ್ಲ ಕಿರಿದಾದ ರಸ್ತೆ ಇದ್ರೆ ಇದು ಸಾಗೋದಿಲ್ಲ ಅಂತಕ್ಕಂಥ ಕಾರಣದಿಂದ ನಾವು ಇಲ್ಲಿ ಪರ್ಯಾಯವಾಗಿ ರಸ್ತೆ ಮಾಡಬೇಕು ಅಂತಕ್ಕಂಥ ಏನು ಹಿಂದೆ ಚಿಂತನೆ ಇತ್ತು. ಈ ಭಾಗದಲ್ಲಿ ಈಗಾಗಲೇ ಈ ಭಾಗದ ರೈತರ ಹತ್ರ ಕೂಡ ಇದಕ್ಕೆ ಹಿಂದೆ ಎಲ್ಲ ಚರ್ಚೆ ಮಾಡಿದ್ವಿ. ಅವರು ಕೂಡ ಇದನ್ನ ನಮ್ಮ ಸಹಮತವನ್ನು ವ್ಯಕ್ತಪಡಿಸಿದ್ದಾರೆ. ಅದರಿಂದ ಇದಕ್ಕೊಂದು ಮುಂದುವರಿಸಬೇಕು. ಇದಕ್ಕೆ ಏನು ಯಾವ ರೀತಿ ಇದಕ್ಕೆ ಕ್ರಮ ವಹಿಸಬೇಕು ಅಂತಕ್ಕಂಥದ್ರ ಬಗ್ಗೆ ನಮ್ಮ ಜಿಲ್ಲಾಧಿಕಾರಿಗಳು ಅದನ್ನ ಮುಂದಿನ ದಿನಗಳಲ್ಲಿ ಅವರು ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾರೆ. ಆಮೇಲೆ ಸಾರ್ವಜನಿಕರ ಗಮನಕ್ಕೂ ತರುವಂತದ್ದಾಗುತ್ತೆ. ಒಟ್ಟಾರೆಯಾಗಿ ಇದೆಲ್ಲ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ನಾವು ಮುಂದೆ ಈ ಭಾಗ ಚೆನ್ನಾಗಿ ಅಭಿವೃದ್ಧಿ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ, ಯಾಕಂದ್ರೆ ಇಲ್ಲೆಲ್ಲ ರೈತರ ಜಮೀನು ಇದೆ, ಯಾವುದೇ ರಸ್ತೆ ಸಂಪರ್ಕ ಇಲ್ಲ. ಏನಾದ್ರೂ ಈ ತರ ರಸ್ತೆ ಒಂದಾದಾಗ ಆ ಭೂಮಿಗೂ ಇವತ್ತು ಒಳ್ಳೆ ಬೆಲೆ ಸಿಗುವಂತದ್ದಾಗುತ್ತೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ರಾಯಲ್ ಆಟೋ ಸ್ಪಾ, ಡೀಟೈಲಿಂಗ್ ವಾಲ್ಸ್ ನಿಯರ್ ಸಾಯಿ ನೇಹಾ ಟೈರ್ ಸೊಲ್ಯೂಷನ್, ನೆಕ್ಸ್ಟ್ ಟು ಡಿಮಾರ್ಟ್, BB ರೋಡ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಪ್ರೀಮಿಯಂ ಕಾರ್ ವಾಶ್, ಪ್ರೀಮಿಯಂ ಬೈಕ್ ವಾಶ್, ಇಂಟೀರಿಯರ್ ಡೀಪ್ ಕ್ಲೀನ್, ಅಂಡರ್ ಬಾಡಿ ಕೋಟಿಂಗ್, ಸೆರಾಮಿಕ್ ಕೋಟಿಂಗ್, ಗ್ರಾಫಿನ್ ಕೋಟಿಂಗ್, ಮೆರೈನ್ ಕೋಟಿಂಗ್, ಡೈಮಂಡ್ ಕೋಟಿಂಗ್, ಸನ್ ಫಿಲಮ್, ಸೀಟ್ ಕವರ್,
floor mat, and all types of batteries and tires available. Royal Auto Spa. Visit once detailing walls, Chikkaballapura. For more premium services and affordable prices, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741744492 9986 74492. Another number 08156 272799. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, LKG, UKG 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ಸಾಯಿರಾಮ್ PU ಕಾಲೇಜ್. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, PCMB, PCMC, ಕಾಮರ್ಸ್, EBACS. ಇನ್ನು CET, JEE, IIT, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ PU ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ಚಿಕ್ಕಬಳ್ಳಾಪುರದ ಚಿಕನ್ ಪ್ರಿಯರಿಗೆ ಸಂತಸದ ಸುದ್ದಿ. ಶುಚಿ ರುಚಿಗೆ ಹೆಸರಾದ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಸ್ಥಳ ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಕಬಾಬ್, ಲಾಲಿಪಾಪ್, ಲೆಗ್ ಪೀಸ್, ತಂದೂರಿ ಚಿಕನ್, ಚಿಕನ್ ಫ್ರೈಡ್ ರೈಸ್ ಸೇರಿದಂತೆ ನೋಡಿದ್ರನೆ ಬಾಯಲ್ಲಿ ನೀರೂರಿಸುವಂತಹ ಹಲವಾರು ವೆರೈಟಿ ಚಿಕನ್ ಖಾದ್ಯಗಳು ದೊರೆಯುತ್ತದೆ. ಕುಟುಂಬ ಸಮೇತ ಭೇಟಿ ನೀಡಲು ಹೇಳಿ ಮಾಡಿಸಿದ ತಾಣ ಕೆ-ಸ್ಟಾರ್ ಚಿಕನ್ ಕಬಾಬ್ ಸೆಂಟರ್. ಅಷ್ಟೇ ಅಲ್ಲ, ನಮ್ಮಲ್ಲಿ ಕರ್ನಾಟಕದ ಯಾವುದೇ ಮೂಲೆಗೂ ಸಹ ಕ್ಯಾಟರಿಂಗ್ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9900695789, 9141868736, 9964695789. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ನಿಮ್ಮ ಮನೆಗಳ ಕೋಣೆಗಳು ಹಾಗೂ ಶೌಚಾಲಯಗಳಿಗೆ ಸುಭದ್ರ, ಸುರಕ್ಷತೆಯ ಹಾಗೂ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಇಲ್ಲದೆ ಹೈ ಕ್ವಾಲಿಟಿ ಬಾಗಿಲುಗಳನ್ನು ಒದಗಿಸಲು ಬಂದಿದೆ ಶ್ರೀ ಶಾರದಾ ಡೋರ್ಸ್, ಹೋಲ್ಸೇಲ್ ಡೀಲರ್, WPC ಡೋರ್ಸ್ ಮತ್ತು PVC ಡೋರ್ಸ್. ಸ್ಥಳ ವಾರ್ಡ್ ನಂಬರ್ 29, ದೇವಪ್ಪ ಲೇಔಟ್, ಸೆಂಟ್ ಜೋಸೆಫ್ ಕಾನ್ವೆಂಟ್ ಹತ್ತಿರ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಪ್ರಥಮ ಬಾರಿಗೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ. ನಮ್ಮಲ್ಲಿ WPC ಬಾಗಿಲುಗಳು, WPC ಡಿಜಿಟಲ್ ಬಾಗಿಲುಗಳು, WPC ಟೆಕ್ಸ್ಚರ್ ಬಾಗಿಲುಗಳು, PVC ಬಾಗಿಲುಗಳು, PVC ಡಿಜಿಟಲ್ ಬಾಗಿಲುಗಳು, ಹೆವಿ PVC ಬಾಗಿಲುಗಳು ದೊರೆಯುತ್ತವೆ. ಗ್ರಾಹಕರ ನಂಬಿಕೆಯೇ ನಮಗೆ ಶ್ರೀರಕ್ಷೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಶ್ರೀ ಶಾರದಾ ಡೋರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9901653939.
ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ R, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಜಮೀನಿನ ದಾರಿ ವಿಚಾರವಾಗಿ ವಿವಾದವೊಂದು ಭುಗಿಲೆದ್ದಿದ್ದು, ಆಸ್ಟ್ರೇಲಿಯಾದಲ್ಲಿರುವ ಅನಿವಾಸಿ ಭಾರತೀಯರೊಬ್ಬರ ಜಮೀನಿಗೆ ಅಕ್ರಮವಾಗಿ ದಾರಿ ಬಂದ್ ಮಾಡಿ ಸುಳ್ಳು ಕೇಸ್ ದಾಖಲಿಸುತ್ತಿರುವ ಬಗ್ಗೆ ಸಂತ್ರಸ್ತ ಕುಟುಂಬ ಅಳಲು ತೋಡಿಕೊಂಡಿದೆ. ನಮ್ಮದು ಶ್ರೀನಿವಾಸಪುರ ತಾಲೂಕು ಗುಣಮನತ್ತ ಗ್ರಾಮ. ಇವರು ಇದು ನಮ್ಮದೇ ತೋಟ, ನಮ್ಮ ಮಾವರದು. ಅವ್ರು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಈ ಚಲ್ದಗಾನಹಳ್ಳಿ ಗ್ರಾಮದ ಶಿವಪ್ರಸಾದ್ ಅನ್ನೋರು ನಮ್ಮ ಮೇಲೆ ಸುಳ್ಳು ಕೇಸುಗಳು ಹಾಕ್ಕೊಂಡು ನಮ್ಗೆ ದಾರಿ ಇಲ್ಲದೆ ಮಾಡ್ತಾ ಈ ಕಾಡು ಜಮೀನೆಲ್ಲ ಒತ್ತುವರಿ ಮಾಡಿಕೊಂಡು ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮದ ಸರ್ವೆ ನಂಬರ್ 154/1ರಲ್ಲಿ ಗುಂಡಮ್ಮನತ್ತ ಕಲ್ಯಾಣ್ ಎಂಬುವವರಿಗೆ ಸೇರಿದ ಮಾವಿನ ತೋಟವಿದ್ದು, ಅವರು ಪ್ರಸ್ತುತ ಆಸ್ಟ್ರೇಲಿಯಾದಲ್ಲಿ ವಾಸವಿದ್ದಾರೆ. ಈ ತೋಟದ ಉಸ್ತುವಾರಿಯನ್ನ ಕಲ್ಯಾಣ್ ಅವರ ಕುಟುಂಬವೇ ನೋಡಿಕೊಳ್ಳುತ್ತಿದೆ. ಆದರೆ ಪಕ್ಕದ ಚಲ್ದಿಗಾನಹಳ್ಳಿ ಗ್ರಾಮದ ಶಿವಪ್ರಸಾದ್ ಎಂಬುವವರು ದಶಕಗಳಿಂದಲೂ ಇದ್ದ ದಾರಿಯನ್ನ ಬಂದ್ ಮಾಡಿ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಲಾಗಿದೆ. ಶಿವಪ್ರಸಾದ್ ಎಂಬುವವರು ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡು ಅಲ್ಲಿನ ಗಿಡಗಳನ್ನ ಕತ್ತರಿಸುತ್ತಿದ್ದಾರೆ. ಇದು ಸರ್ಕಾರಿ ಜಾಗ, ನಾನು ನಿಮ್ಮ ಮೇಲೆ ಕೇಸ್ ಹಾಕುತ್ತೇನೆ ಎಂದು ಬೆದರಿಕೆ ಹಾಕುತ್ತಾ ದಾರಿ ಇಲ್ಲದಂತೆ ಮಾಡುತ್ತಿದ್ದಾರೆ. ಜಮೀನಿನ ಮಾಲೀಕರು ವಿದೇಶದಲ್ಲಿ ಇರುವುದನ್ನೇ ಬಂಡವಾಳ ಮಾಡಿಕೊಂಡು ಶಿವಪ್ರಸಾದ್ ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಕಲ್ಯಾಣ್ ದೂರಿದ್ದಾರೆ. ನಮ್ಮದು ಶ್ರೀನಿವಾಸಪುರ ತಾಲೂಕು ಗುಣಮನತ್ತ ಗ್ರಾಮ. ಇವರು ಇದು ನಮ್ಮದೇ ತೋಟ, ನಮ್ಮ ಮಾವರದು. ಅವ್ರು ಆಸ್ಟ್ರೇಲಿಯಾದಲ್ಲಿದ್ದಾರೆ. ಈ ಚಲ್ದಗಾನಹಳ್ಳಿ ಗ್ರಾಮದ ಶಿವಪ್ರಸಾದ್ ಅನ್ನೋರು ನಮ್ಮ ಮೇಲೆ ಸುಳ್ಳು ಕೇಸುಗಳು ಹಾಕ್ಕೊಂಡು ನಮ್ಗೆ ದಾರಿ ಇಲ್ಲದೆ ಮಾಡ್ತಾ ಈ ಕಾಡು ಜಮೀನೆಲ್ಲ ಒತ್ತುವರಿ ಮಾಡಿಕೊಂಡು ಗಿಡಗಳನ್ನೆಲ್ಲ ಹೊಡ್ಕೊಂಡು ಮತ್ತು ನಮ್ಮ ಕಡೆ ನಮ್ಮದು ಹಳೆ ಕಾಲದಿಂದ ದಾರಿ ಇದೆ, ಆ ದಾರಿಗೆ ನಮಗೆ ತೊಂದರೆ ಮಾಡಿಕೊಂಡು ಮುಂದೆ ಬರ್ತಾಯಿದ್ದಾರೆ. ಅವರು ಕೇಳಿದ್ರೆ ಗೌರ್ಮೆಂಟ್ ಜಮೀನು, ನಾವು ನಿನ್ನ ಮೇಲೆ ಸುಳ್ಳು ಕೇಸುಗಳು, ಬರೀ ಸುಳ್ಳು ಕೇಸುಗಳೇ ಇವತ್ತಿಂದ ಅವ್ರದ್ದು. ನಮ್ಮದೆಲ್ಲ ನೋಡಿ, ಕಲ್ಲುಗಳೆಲ್ಲ ನೋಡಿ ಅಲ್ಲೇ ಇದೆ, ನೀಟಾಗಿದೆ, ಯಾವುದು ನಾವು ಕಿತ್ತಿಲ್ಲ, ಅವ್ರಿಗೆ ಯಾವುದೇ ತೊಂದರೆ ನಾವು ಕೊಟ್ಟಿಲ್ಲ. ಅವ್ರು ನಮ್ಮ ಮೇಲೆ ಸುಳ್ಳು ಇದು ಮಾಡಿಕೊಂಡು ಇದು ಮಾಡ್ತಾಯಿದ್ದಾರೆ. ಕಂದಾಯ ಇಲಾಖೆಯವ್ರು ಬಂದು ನಮಗೆ ನ್ಯಾಯ ಮಾಡಿಕೊಡ್ಬೇಕು. ಅವ್ರು ಆಸ್ಟ್ರೇಲಿಯಾದಿಂದ ಬರೋಕ್ಕಾಗಲ್ಲ. ನಮ್ಮ ಮಾವರು ನಾವೇ ಇಲ್ಲಿ ದುಡಿಮೆ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಮಗೆ ದಾರಿ ಕೊಡದೆ ಸುಮ್ಮನೆ ಸುಳ್ಳು ಕೇಸ್ಗಳು ಹಾಕ್ಕೊಂಡು ತೊಂದರೆ ಡೈಲಿ ಕೊಡ್ತಾ ಇದ್ದಾರೆ. ಅದಕ್ಕೆ ನ್ಯಾಯ ನೀಡಬೇಕೆಂದು ಕಂದಾಯ ಇಲಾಖೆಯವ್ರನ್ನ ಬೇಡ್ಕೊತಾ ಇದ್ದೀವಿ. ಇನ್ನು ದೌರ್ಜನ್ಯವೆಸಗುತ್ತಿರುವ ವ್ಯಕ್ತಿಯ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಕೂಡಲೇ ಕಂದಾಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸರ್ವೆ ನಡೆಸಿ ನಮಗೆ ನ್ಯಾಯ ಒದಗಿಸಿಕೊಡಬೇಕು ಎಂದು ಸಂತ್ರಸ್ತ ಕುಟುಂಬ ಮನವಿ ಮಾಡಿದೆ. NM ಸುರೇಶ್, MMTV ನ್ಯೂಸ್, ಶ್ರೀನಿವಾಸಪುರ. 2028ರ ವಿಧಾನಸಭಾ ಚುನಾವಣಾ ಅಭ್ಯರ್ಥಿ ವಿಚಾರ. ಸ್ಥಳೀಯ ಬಿಜೆಪಿಯಲ್ಲಿ ರಾಜಕೀಯ ಕೋಲಾಹಲ, ಜೋರಾದ ಮುಖಂಡರ ಬೀದಿ ರಂಪಾಟ. ಸರ್ಕಾರಿ ನೌಕರರ ಸಂಘದ ಆಸ್ತಿ ವಿಚಾರ. ಹಾಲಿ ಮಾಜಿ ಅಧ್ಯಕ್ಷರ ಶೀತಲ ಸಮರ, ಬೀದಿಗೆ ಬಿದ್ದ ಬಡ ಕುಟುಂಬ. ಕೋಟಿ ಕೋಟಿ ಆಸ್ತಿ ಇದ್ದರೂ ಒಂಟಿ ಜೀವನ, ನಿರೀಕ್ಷೆಗೆ ನಿಲುಕದ ವಿಧಿಯಾಟ, ರೈಲಿಗೆ ಸಿಲುಕಿ ವೃದ್ಧ ದಾರುಣ ಸಾವು. ಚಿಂತಾಮಣಿಗೆ ಬರಲಿರುವ ಟ್ರಕ್ ಟರ್ಮಿನಲ್, ರಿಪೇರ್ ಬೇರ್ಗೊಳಾಂಗಣ, ಕ್ರೀಡಾಂಗಣ, ಎಲ್ಲಾ ರೀತಿಯ ಸಿದ್ಧತೆ ನಡೆಯುತ್ತಿದೆ. ಸಚಿವ ಸುಧಾಕರ್. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.